ಗಣ್ಯರೇ, ಪವರ್ ಸಂಸ್ಥೆಯ ಪದಾಧಿಕಾರಿಗಳೇ, ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮಾಡಲು ಬಂದಿರುವ ಮಹಿಳಾ ಉದ್ಯಮಿದಾರರೇ ಹಾಗೂ ಇಲ್ಲಿ ನೆರೆದಿರುವ ಉಡುಪಿಯ ಜನತೆಗೆ ಈ ಶುಭ ಸಂಜೆಯ ನಮಸ್ಕಾರಗಳು. ಪವರ್ ಪರ್ಬ ಅಂತ ಹೇಳುವುದು ಮಹಿಳೆಯರಿಗಾಗಿ ಈ ವಸ್ತು ಪ್ರದರ್ಶನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ನಾವು ಈ ಉದ್ಘಾಟನಾ ಸಮಾರಂಭವನ್ನು ಸಹ ನಾವು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ನಾನು ಮಾನ್ಯ ಶಾಸಕರಾದ ರಘುಪತಿ ಭಟ್ರವರು ಹೇಳಿದ ಒಂದು ಮಾತನ್ನು ನೆನಪಿಸುತ್ತಿದ್ದೇನೆ. ಕಳೆದ ವರ್ಷ ನಮ್ಮ ಪವರ್ ಸಮ್ಮಿಟಿನಲ್ಲಿ ಅತಿಥಿಯಾಗಿ ಬಂದಿದ್ದಾಗ ಅವರು ಒಂದು ಮಾತನ್ನು ಹೇಳಿದರು. ನಮ್ಮ ಪವರ್ ಸಮ್ಮಿಟ್ ಹೇಳಿದರು, ಉಡುಪಿಯಲ್ಲಿ ಪರ್ಯಾಯದ ನಂತರ ನಡೆಯುವ ಅತಿ ದೊಡ್ಡ ಉತ್ಸವ ಎಂದರೆ ಅದು ಪವರ್ ಪರ್ಬ ಎಂದು ಹೇಳಿದರೆ ಉತ್ಪ್ರೇಕ್ಷೆಯಾಗದು ಅಂತ ಹೇಳುವ ಮಾತನ್ನು ಅವರು ಹೇಳಿದ್ದರು. ಇಂದು ಇಲ್ಲಿ ಮತ್ತೆ ಅವರೇ ಅತಿಥಿಗಳಾಗಿ ಬಂದಿರುವುದು ನಮಗೆಲ್ಲರಿಗೂ ತುಂಬ ಸಂತೋಷದ ವಿಷಯವಾಗಿದೆ. ಈ ದಿನ ನನಗೆ ಪರಿಚಯ ಮಾಡಲು ಜನತೆಗೆ ಪರಿಚಯ ಮಾಡುವ ಒಂದು ಸಂದರ್ಭವು ಅವಕಾಶವನ್ನು ಸಹ ಸಿಕ್ಕಿದೆ. ಆದರೆ ನನಗೆ ಇಲ್ಲಿ ಎಂಥ ಒಂದು ನನಗೆ ಆಗಿರುವಂಥ ಎಲ್ಲ ಅತಿಥಿಗಳೇ, ಆತ್ಮೀಯ ಬಂಧು ಭಗಿನಿಯರೇ, ಪವರ್ ಪರ್ಬ 2023 ಭಾಳ ಯಶಸ್ಸಾಗಿ ಇವತ್ತು ಉದ್ಘಾಟನೆ ಆಗಿದೆ. ಇದು ಯಶಸ್ಸಾಗಿ ಮಹಿಳಾ ಉದ್ಯಮದಾರರ ಒಂದು ಯಶಸ್ಸನ್ನು ಈ ಪವರ್ ಪರ್ಬದ ಯಶಸ್ಸಿನ ಮೂಲಕ ತೋರಿಸುವಂತಾಗಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಭಾಳ ಪ್ರಾಯಶಃ ರಾಜ್ಯದಲ್ಲಿ ಅಪರೂಪವಾದಂಥ ಸಂಘಟನೆ ನಮ್ಮ ಜಿಲ್ಲೆಯಲ್ಲಿ ಮಹಿಳಾ ಉದ್ಯಮಿಗಳ ಒಂದು ಸಂಘಟನೆ ಬೇರೆ ಎಲ್ಲಿದೆ ನನಗೆ ಗೊತ್ತಿಲ್ಲ. ಆದರೆ ಇಲ್ಲಿ 2009ರಿಂದ ಭಾಳ ಸಕ್ರಿಯವಾಗಿದ್ದುಕೊಂಡು ಮಹಿಳಾ ಉದ್ಯಮಿಗಳನ್ನು ಮತ್ತೆ ಪುನಃ ಮುಖ್ಯವಾಹಿನಿಗೆ ಬರಲಿಕ್ಕೆ ಪವರ್ ಒಂದು ಸಂಸ್ಥೆ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಇದನ್ನೆಲ್ಲ ನಾವು ಉಡುಪಿಯಲ್ಲಿದ್ದುಕೊಂಡು ಭಾಳ ಹತ್ತಿರದಲ್ಲಿ ನೋಡಿದ್ದೇವೆ. ಈಗ ಮತ್ತೆ ಪುನಃ ಈ ಪವರ್ ಪರ್ಬವನ್ನು ಭಾಳ ಯಶಸ್ವಿಯಾಗಿ ಮಾಡಿ ತಮ್ಮ ಒಂದು ಪವರ್ ಸಂಸ್ಥೆಯ ಒಂದು ತಾಕತ್ತನ್ನು ಇವತ್ತಿನ ಪವರ್ ಪರ್ಬದ ಮೂಲಕ ತೋರಿಸಿದ್ದಾರೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗ್ತದೆ. ಪೂನಂ ಶೆಟ್ಟಿಯವರ ನೇತೃತ್ವದ ಎಲ್ಲ ಮಹಿಳಾ ತಂಡಕ್ಕೆ ನಾನು ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಿಂದೆ ಕೋವಿಡ್ನ ಮುಂದೆ 2019 ಲಾಸ್ಟ್ ಆಯಿತು ಕಾಣಬೇಕು, 20 ಆಗಲಿಲ್ಲ, ಆಗಿದ ಇಲ್ಲ, ಕೋವಿಡ್ನವರೆಗೆ ಈ ಪವರ್ ಪರ್ಬ ಬಹಳ ಯಶಸ್ಸಾಗಿ ನಡೆದಿತ್ತು. ಈಗ ಮತ್ತೆ ಪುನಃ ಪ್ರಾರಂಭ ಆಗಿದೆ. ಈ ವರ್ಷ ನಮ್ಮ ಜಿಲ್ಲೆ ರಚನೆಯಾಗಿ 25ನೇ ವರ್ಷದ ಒಂದು ಆಚರಣೆಯಲ್ಲಿ ಇವತ್ತಿದ್ದೇವೆ ನಾವು ಜಿಲ್ಲೆಯಲ್ಲಿ. ನಮ್ಮ ಪ್ರಥಮ ಜಿಲ್ಲಾಧಿಕಾರಿಯವರು ಡಾಕ್ಟರ್ ಕಲ್ಪನಾ ಮೇಡಮ್ನವರು ಈ ಮಹಿಳಾ ಒಂದು ಏನು ಪವರ್ ಪರ್ಬವನ್ನು ಉದ್ಘಾಟನೆ ಮಾಡಿದ್ದಾರೆ. ಇದು ಭಾಳ ಒಂದು ಸಂತೋಷದ ವಿಷಯ. ಮೊನ್ನೆ ನಾವು ಆಗಸ್ಟ್ 25ನೇ ತಾರೀಕಿಗೆ ಜಿಲ್ಲಾ ರಜತೋತ್ಸವದ ಉದ್ಘಾಟನೆಯಲ್ಲಿಯೂ ಅವರನ್ನು ಕರೆದು ನಾವು ಪ್ರಥಮ ಜಿಲ್ಲಾಧಿಕಾರಿಗಳಿಗೆ ಸನ್ಮಾನವನ್ನು ಮಾಡಿದ್ದು. ಇವತ್ತು ಅವರು ಮತ್ತೆ ಬಂದಂಥದ್ದು ಒಬ್ಬರು ಮಹಿಳಾ ಉದ್ಯಮಿಗಳಿಗೆ ಪ್ರೇರಣೆ ತರ್ತದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಮ್ಮ ಉಡುಪಿಯ ಹಿರಿಮೆ ಏನು ಅಂತೇಳಿದರೆ, ಇವತ್ತು ನೀವು 2011 ಸೆನ್ಸಸ್ ತಗೊಳ್ಳಿ, ಇವತ್ತಿನ ನೀವು ಜನಸಂಖ್ಯೆಯನ್ನು ನೋಡಿದರೆ ನಮ್ಮ ಜಿಲ್ಲೆ ಮಹಿಳಾ ಜನಸಂಖ್ಯೆ ಜಾಸ್ತಿ ಇರುವಂಥ ಒಂದು ಜಿಲ್ಲೆ, ಅತಿ ಹೆಚ್ಚು ಒಂದು ಮಹಿಳೆಯರು ಇರುವಂಥ ಜಿಲ್ಲೆ ನಮ್ಮ ಜಿಲ್ಲೆ. ಅದು ನಮ್ಮ ಜಿಲ್ಲೆಯ 5 ಕ್ಷೇತ್ರಗಳಲ್ಲಿಯೂ ಅತಿ ಹೆಚ್ಚು ಮತದಾರರು, ಅಂದರೆ ನೀವು ಸೆನ್ಸಸ್ಸಲ್ಲಿ ಮತದಾರರು ಬರೋದರಿಂದ ಅತಿ ಹೆಚ್ಚು ಮಹಿಳೆಯರು ಪುರುಷರಿಗಿಂತ ಜಾಸ್ತಿ ಜನಸಂಖ್ಯೆಯಲ್ಲಿರುವಂಥ ಒಂದು ಜಿಲ್ಲೆ ನಮ್ಮದು. ಅದರಲ್ಲಿಯೂ ನಮ್ಮ ಸಂಸದರು ಮಹಿಳೆಯರು, ಅದು ಮಹಿಳಾ ಮೀಸಲಾತಿಯಿಂದ ಬಂದಂಥ ಸ್ಥಾನ ಅಲ್ಲ,
ಪುರುಷರ ಅಂದರೆ ಸಾಮಾನ್ಯ ಸ್ಥಾನದಲ್ಲಿ ಮಹಿಳೆಯೊಬ್ಬರು ಸ್ಪರ್ಧಿಸಿ 2 ಬಾರಿ ಸಂಸದರಾದಂಥ ಕ್ಷೇತ್ರ. ಹಾಗಾಗಿ ಮಹಿಳೆಯರು ಹೆಚ್ಚು ಸಾಧನೆ ಮಾಡಿದಂಥ ಕ್ಷೇತ್ರ ನಮ್ಮದು ಅಂತ ಹೇಳಲಿಕ್ಕೆ ಭಾಳ ಸಂತೋಷ. ನಮ್ಮ ಮಹಿಳೆಯರು ಎಷ್ಟು ಸಬಲರಾಗಿದ್ದಾರೆ ಅಂತ ಹೇಳುವಂಥದ್ದು ಇವತ್ತಿನ ಈ ಒಂದು ಪವರ್ ಪರ್ವವನ್ನು ನೋಡಿದಾಗ ಗೊತ್ತಾಗ್ತದೆ. ನಾವೀಗ ನಮ್ಮ 25ನೇ ವರ್ಷದ ಆಚರಣೆಯಲ್ಲಿ ಈ ಈವೆಂಟನ್ನು ತೆಗೆದುಕೊಳ್ಳಿ ಅಂತ ನಾವು ವಿನಂತಿ ಮಾಡಿಕೊಂಡೆವು. ಅವರಿಗೆ ತಗೊಂಡಿದ್ದಾರೆ. ಯಾಕಂದರೆ ಎಲ್ಲ ಸಂಘಟನೆಗಳು ಈ ವರ್ಷ 25 ವರ್ಷದ ಆಚರಣೆಯನ್ನು ಜೊತೆಯಲ್ಲಿ ಸೇರಿಕೊಂಡು ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ಬಂದಾಗ ಯೋಚನೆ ಮಾಡ್ತಾ ಇದ್ದೆವು, ನಾವು ಭಾಳ ಈಗ DC ಅವರು ಹಿಡ್ಕೊಂಡು ಎಲ್ಲರೂ ಭಾಳ ತಲೆಬಿಸಿ ಮಾಡ್ಕೊಳ್ತಾ ಇದ್ದಾರೆ. ನಾಳೆ 20, 21, 22 ನಾವು ಜಿಲ್ಲಾ ರಜತೋತ್ಸವದ ಸಮಾರೋಪ ಬೀಚ್ ಉತ್ಸವದ ಮೂಲಕ ನಡೀಲಿಕ್ಕಿದೆ. ಮಲ್ಪೆಯಲ್ಲಿ ಭಾಳ ದೊಡ್ಡ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದಕ್ಕೆ ಫಂಡ್ ಕಲೆಕ್ಷನ್ ಹೇಗೆ ಮಾಡೋದು ಅಂತ ನಾವು ಯೋಚನೆ ಮಾಡ್ತೀವಿ. ಇಲ್ಲಿ ಬಂದೊಮ್ಮೆ ನಾವು ಯಾರಾದರೂ ಹೋದರೆ ಈ ಕನ್ನಡ ಸಂಸ್ಕೃತಿಯವರಿದ್ದಾರೆ, ನಮ್ಮ ಕೈಗಾರಿಕೆಯವರಿದ್ದಾರೆ. ಹಾಗಾಗಿ ನನ್ನ ಸ್ವಲ್ಪ ಧೈರ್ಯ ಬಂತು ನಿಮ್ಮನ್ನು ನೋಡಿ. ಅಂದರೆ ಕಷ್ಟ ಆಗಲಿಕ್ಕಿಲ್ಲ. ಅದೇ ಬ್ಯಾಂಕ್ನವರೆಲ್ಲ 5-5 ಲಕ್ಷ ಕೊಡ್ತೇನೆ ಅಂತ ಹೇಳಿದ್ದಾರೆ ನಮಗೆ. ಅಂದರೆ ಎಷ್ಟು ವ್ಯವಸ್ಥಿತವಾಗಿ ಅಡ್ವರ್ಟೈಸಿಂಗನ್ನು ಉಪಯೋಗ ಮಾಡಿಕೊಂಡು, ಸ್ಟಾಲ್ಸ್ಗಳನ್ನು ಉಪಯೋಗಿಸ್ಕೊಂಡು ಅಚ್ಚುಕಟ್ಟಾಗಿ ಯಾವುದೇ ಸಾರ್ವಜನಿಕರಿಂದ ಹೆಚ್ಚು ಧನ ಸಹಾಯಗಳನ್ನು ಪಡ್ಕೊಳ್ಳದೆ, ಅವರು ಯಾರು ಹಣ ಕೊಟ್ಟದ್ದಕ್ಕೆ ಅವರಿಗೆ ಅಡ್ವರ್ಟೈಸ್ಮೆಂಟ್ನ ರೂಪದಲ್ಲಿ ಅಡ್ವರ್ಟೈಸ್ಮೆಂಟ್ಸನ್ನು ಕೊಟ್ಟು ಮತ್ತು ಸ್ಟಾಲ್ಸ್ಗಳ ಮೂಲಕ ಅವರಿಗೆ ಬಿಸ್ನೆಸ್ ಮತ್ತು ಈ ಪವರ್ ಪರ್ಬಕ್ಕೆ ಇನ್ವೆಸ್ಟ್ಮೆಂಟ್ ಇದೆರಡನ್ನು ಮಾಡಿಸಿದಂಥ ಒಂದು ಒಳ್ಳೆಯ ಒಂದು ಯೋಚನೆಯನ್ನು ಮಾಡಿದೆ. ನಾನು DC ಅವರಿಗೆ ಇವತ್ತೇ ಹೇಳ್ತೇನೆ, ನೀವು ಹೋಗಿ ಒಂದು ರೌಂಡ್ ನೋಡ್ಕೊಂಡು ಬನ್ನಿ, ಯಾವ ರೀತಿ ಮಾಡ್ಬೋದು ಅಂತ ಹೇಳುವಂಥದ್ದು ಗೊತ್ತಾಗ್ತದೆ. ಇದನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ. ಹಾಗಾಗಿ ನಾವು ವಿಶೇಷವಾದ ಅಭಿನಂದನೆ ಸಲ್ಲಿಸಬೇಕು. ಇವತ್ತು ನಾವು ಹಲವಾರು ಜನಪ್ರತಿನಿಧಿಗಳಾಗಿ ನೋಡ್ತೇವೆ, ಮಹಿಳೆಯರು ಯಾವುದಕ್ಕೆ ಯಾವ ನೇತೃತ್ವವನ್ನು ವಹಿಸ್ತಾರೋ ಅದೆಲ್ಲವೂ ಯಶಸ್ಸಾದ್ದನ್ನು ನಾವು ನೋಡಿದ್ದೇವೆ. ಅದು ಮಹಿಳಾ ಅಧಿಕಾರಿಗಳಾಗದಿರ್ಬೋದು, ಅಥವಾ ಮಹಿಳೆಯರು ಯಾವುದಾದ್ರೊಂದು ಸಂಘಟನೆಯನ್ನು ಮಾಡಿದಾಗ ಇರ್ಬೋದು. ನಾವು ಮೊನ್ನೆ ನಮ್ಮ ಪಕ್ಷದ ಒಂದು ಮಹಿಳಾ ಸಂಗಮವನ್ನು ಮಾಡಿದೆವು, ಮಹಿಳಾ ಮಾತೃ ಸಂಗಮ ಅಂತ. ಅದಷ್ಟು ಅಚ್ಚುಕಟ್ಟಾಗಿ ಜನ ನಿಲ್ಲಿಕ್ಕೆ ಸಾಧ್ಯ ಇಲ್ಲದಷ್ಟು ಆಯಿತು. ಅಂದರೆ ಮಹಿಳೆಯರು ಯಾವುದನ್ನು ನೇತೃತ್ವವನ್ನು ತಗೊಂಡು ಮಾಡ್ತಾರೋ ಅದು ಯಶಸ್ಸಾಗಿದೆ ಅಂತ ಹೇಳುವಂಥದ್ದು ನಾವು ನೋಡಿದ್ದೇವೆ. ಮೇಡಮ್ ಅಡಿಷನಲ್ ಚೀಫ್ ಸೆಕ್ರೆಟರಿ ಕೆಲಸ ಮಾಡಿದೆವು. ನೀವು ಸರ್ಕಾರದ ಅಂಕಿಅಂಶಗಳನ್ನು ದಾಖಲೆಗಳನ್ನು ನಾವು ನೋಡಿದರೆ, ನಾವು ಮೊನ್ನೆ ಇತ್ತೀಚೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಾನು ಸರ್ಕಾರಿ ಭರವಸೆ ಸಮಿತಿ ಅಧ್ಯಕ್ಷನಾದ್ದರಿಂದ ರಿವ್ಯೂ ಮಾಡುವಾಗ ಭರವಸೆ ಬಗ್ಗೆ ನೋಡಿದಾಗ ಸ್ವಸಹಾಯ ಸಂಘಗಳು ಬಗ್ಗೆ ಚರ್ಚೆಗಳು ಬಂತು. ಕೋಆಪರೇಟಿವ್ಸ್ ಮತ್ತು ಮಹಿಳಾ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳಿಂದ. ಇವತ್ತು ಮಹಿಳಾ ಸ್ವಸಹಾಯ ಸಂಘಗಳಿಗೆ ಯಾವ ಫಂಡಿಂಗ್ ಆಗಿದೆ ಅದರಲ್ಲಿ 100% ವಸೂಲಾತಿರುವಂಥದ್ದು ಮಹಿಳಾ ಸ್ವಸಹಾಯ ಸಂಘಗಳಿಂದ. ಅಂದರೆ ಕೊಟ್ಟಂಥದ್ದು ಅಷ್ಟೇ ರೀತಿಯಲ್ಲಿ ವಾಪಸ್ ಬಂದು ಅದು ಸದುಪಯೋಗ ಆಗುವಂಥದ್ದನ್ನು ನಾವು ನೋಡಿದ್ದೇವೆ. ಅಂದರೆ ಮಹಿಳೆಯರಿಗೆ ಆ ಒಂದು ಜವಾಬ್ದಾರಿಯನ್ನು ಕೊಟ್ಟರೆ ಅದನ್ನು ಯಶಸ್ವಿಯಾಗಿ ನಿರ್ವಹಿಸಿದಂಥ ಒಂದು ಉದಾಹರಣೆಗಳು ನಮ್ಮ ಬೇರೆ ಬೇರೆ ರಂಗಗಳಲ್ಲಿ ಹೋದಾಗ ಸಿಗ್ತದೆ. ಇವತ್ತು ಯಾರಿಗಾದರೂ ಅದನ್ನು ಅಧ್ಯಯನ ಮಾಡಲಿಕ್ಕಿದ್ದರೆ ಪ್ರಾಯಶಃ ಪವರ್ ಪರ್ಬಕ್ಕೆ ಬಂದು ಹೋದರೆ ಅವರಿಗೆ ಅದು ಒಳ್ಳೆಯ ಉದಾಹರಣೆ ಸಿಗ್ತದೆ ಅಂತ ನನಗೆ ಭಾವಿಸ್ತಾ ಇದ್ದೇನೆ. ಹಾಗಾಗಿ ಇದು ಇಡೀ ರಾಜ್ಯಕ್ಕೆ ಒಂದು ಮಹಿಳೆಯರ ಉದ್ಯಮಿಗಳಿಗೆ ಮತ್ತು ನಾವು ಸ್ಟಾಲಿಗೆ ಹೋಗಿ ಬಂದೆವು. ಎಷ್ಟೋ ನಮ್ಮ ಮಹಿಳೆಯರು ಅವರು ಮನೆ ವಾರ್ತೆಯಲ್ಲಿ ಎದ್ದುಕೊಂಡು, ಅಂದರೆ ಮನೆಯ ಕೆಲಸಗಳನ್ನು ಮಾಡಿಕೊಂಡು ಸಣ್ಣ ಉದ್ಯಮವನ್ನು ಯಾವ ರೀತಿ ಮಾಡ್ಬೋದು ಅಂತ ಹೇಳುವಂಥದ್ದು ಪ್ರಾಯಶಃ ಸ್ಟಾಲಿಗೆ ಹೋದರೆ ನಮ್ಮ ಮಹಿಳಾ ಸ್ವೋದ್ಯೋಗವನ್ನು ಮಾಡಿದಂಥದ್ದನ್ನು ನೋಡಿದಾಗ ಗೊತ್ತಾಗ್ತದೆ. ಸೊ ಇದು ಮಹಿಳೆಯರು ತಮ್ಮ ಗೃಹವಾರ್ತೆಯ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು, ಕುಟುಂಬವನ್ನು ನಿರ್ವಹಿಸಿಕೊಂಡು, ಅದರ ಜೊತೆ ಉದ್ಯಮವನ್ನು ನಡೆಸುವಂಥ ಒಂದು ಒಳ್ಳೆಯ ಚಾಕಚಕ್ಯತೆಯ ಒಂದು ವಿಷಯಗಳು ಭಾಳ ಇವತ್ತಿನ ನಮ್ಮ ಸಮಾಜಕ್ಕೆ ಭಾಳ ಪ್ರಾಮುಖ್ಯವಾದದ್ದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಆ ದೃಷ್ಟಿಯಿಂದ ಈ ಪವರ್ ಪರ್ಬ ನಾಡಿದ್ದುವರೆಗೆ ನಡೆಯುವಂಥದ್ದು 13, 14, 15 3 ದಿವಸ ನಡೆಯುವಂಥ ಈ ಪವರ್ ಪರ್ಬ ಯಶಸ್ಸಾಗಲಿ. ಇವತ್ತು ನಾಳೆ ನಾಡ್ದಿನಿಂದ ಪ್ರಾಯಶಃ ಜನಜಂಗುಳಿಯೇ ಇಲ್ಲಿಗೆ ಬರ್ತದೆ. ಯಾಕಂದರೆ ಸ್ಟಾಲ್ ಆದ ದಿವಸ ಯಾವತ್ತೂ ಬರಲ್ಲ, ನೆಕ್ಸ್ಟ್ ದಿವಸಗಳಲ್ಲಿ ಬರ್ತದೆ. ಸೊ ಹಾಗಾಗಿ ಇದು ಯಶಸ್ಸಾಗಲಿ ಅಂತ ಹಾರೈಸ್ತಾ ಇದ್ದೇನೆ. ಪ್ರಾಯಶಃ ನಮ್ಮ ಉಡುಪಿ ಜಿಲ್ಲೆಯ ರಜತೋತ್ಸವದ ಆಚರಣೆಯ ಸಮಾರೋಪ ನಮ್ಮ
ಬೀಚ್ನಲ್ಲಿ 20, 21, 22 3 ದಿವಸ ನಮ್ಮ ಕಾರ್ಯಕ್ರಮಗಳು ಇವತ್ತಿದೆ. ಭಾಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೇವೆ. ಇಂಟರ್ನ್ಯಾಷನಲ್ ಈವೆಂಟ್ಸ್ಗಳನ್ನು ಇಟ್ಕೊಂಡಿದ್ದೇವೆ. ವಾಟರ್ ಗೇಮ್ಸ್ನಲ್ಲಿರ್ಬೋದು, ಸೈಂಟ್ ಮೇರಿಸ್ ಐಲ್ಯಾಂಡಲ್ಲಿ ಕ್ಲಿಪ್ ಡೈವಿಂಗ್ನಂತ ಫಸ್ಟ್ ಟೈಮ್ ನಮ್ಮ ಈ ಭಾಗದಲ್ಲಿ ಸೌತ್ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಆಗುವಂಥ ಕ್ಲಿಪ್ ಡೈವಿಂಗ್ಗೆ ನಮ್ಮ ಸೈಂಟ್ ಮೇರಿಸ್ ಐಲ್ಯಾಂಡ್ನಲ್ಲಿ ಒಂದು ಜಾಗ ಇದೆ. ಅದಕ್ಕೆ ಇಂಟರ್ನ್ಯಾಷನಲ್ ಒಂದು ಕಾಂಪಿಟೇಷನನ್ನು ಅದೇ ಸಂದರ್ಭದಲ್ಲಿ ಮಾಡುವಂಥದ್ದು ಮಾಡಿದ್ದೇವೆ. ಮತ್ತು ಸಿ ವಾಟರ್ ಸ್ವಿಮ್ಮಿಂಗ್ ಕಾಂಪಿಟೇಷನನ್ನು, ನ್ಯಾಷನಲ್ ಲೆವೆಲ್ ಕಾಂಪಿಟೇಷನನ್ನು ಆ 21, 22 ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಮತ್ತು ಬೀಚ್ನಲ್ಲಿ ಹಲವಾರು ಕಾಂಪಿಟೇಷನ್ 3 ದಿವಸ ಬೇರೆ ಬೇರೆ, ಅದು ಕೈಟ್ ಶೋ ಇರ್ಬೋದು, ಇನ್ನಿತರದ್ದು 3 ದಿವಸ ಹಬ್ಬದ ರೀತಿಯಲ್ಲಿ ವಾತಾವರಣವನ್ನು ನಾವು ಮಾಡುವರಿದ್ದೇವೆ. ಇದರ ಉದ್ದೇಶ ಇಷ್ಟೇ. ಈಗಾಗಲೇ ನಮ್ಮ ಉಡುಪಿಯ ರಥ ಈಗಾಗಲೇ ಬೇರೆ ಬೇರೆ ಜಿಲ್ಲೆಗೆ ಪ್ರವಾಸ ಆಗ್ತಾ ಇದೆ. ನಾವು 25 ವರ್ಷದ ಆಚರಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಉಡುಪಿಯನ್ನು ಒಂದು ಫೋಕಸ್ ಮಾಡಬೇಕು ಅಂತೇಳುವಂಥ ನಿಶ್ಚಯವನ್ನು ನಮ್ಮ ಉದ್ಘಾಟನಾ ಸಂದರ್ಭ ಏನು ರಾಜ್ಯಪಾಲರು ಬಂದು ಏನು ಉದ್ಘಾಟನೆ ಆಗಿತ್ತು ಆ ಸಂದರ್ಭದಲ್ಲೇ ಮಾಡಿದೆವು. ಅದರಲ್ಲಿ ತುಂಬ ಯಶಸ್ಸಾಗಿದೆ. ಈಗಾಗಲೇ ಬ್ಲಾಗರ್ಸ್ ಮೀಟನ್ನು, ದೇಶದ ಬೇರೆ ಬೇರೆ ಬ್ಲಾಗರ್ಸ್ ಬಂದು ಉಡುಪಿಯ ಟೂರಿಸಮ್ ಸ್ಪಾಟ್ಸ್ಗಳನ್ನು ಅವರಿಗೆ ತೋರಿಸಿ ಅವರು ಇವತ್ತು ಉಡುಪಿಯ ಜಾಗವನ್ನು ಹೈಲೈಟ್ ಮಾಡುವಂಥದ್ದಾಗಿದೆ. ಇವತ್ತು ನಮ್ಮ ಟೂರ್ ಆಪರೇಟರ್ಸ್, ದೇಶದ ಬೇರೆ ಬೇರೆ ಟೂರ್ ಆಪರೇಟರ್ಸ್ ಬಂದು ಅವರನ್ನು ಉಡುಪಿಯ ಬೇರೆ ಬೇರೆಗೆ ಜಾಗ ತೆಗೆದುಕೊಂಡು ಬಂದು ಅವರಿಗೆ ಕರೆದು ಆ ಒಂದು ಸಮ್ಮೇಳನಗಳು 2 ಆಗಿದೆ. ಇದರ ನಂತರ ಉಡುಪಿಯ ಒಂದು ಪ್ರವಾಸೋದ್ಯಮ ಬೆಳೆಸುವಂಥದ್ದಾಗಿದೆ. ಇವತ್ತು ಈ 25 ವರ್ಷದ ಆಚರಣೆಯನ್ನು ತೆಗೆದುಕೊಂಡು ಉಡುಪಿಯನ್ನು ಪ್ರವಾಸಿಗರಿಗೆ ಆಕರ್ಷಣೆ ಮಾಡುವಂಥ ದೃಷ್ಟಿಯಿಂದ ವಿಶೇಷವಾಗಿ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಇಡೀ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ನಮ್ಮ ರಥ ನಮ್ಮ LED ಸ್ಕ್ರೀನ್ನಲ್ಲಿ ನಮ್ಮ ಪ್ರವಾಸಿ ತಾಣಗಳನ್ನು ತೋರಿಸಿ ಹೋಗ್ತಾ ಇದೆ. ಮತ್ತು 21, 22, 23 ಭಾಳ ದೊಡ್ಡ ರೀತಿಯಲ್ಲಿ 3 ಜನ ದೊಡ್ಡ ದೊಡ್ಡ ಆರ್ಟಿಸ್ಟ್ಸ್ಗಳನ್ನು ಕರೆದು ಕಾರ್ಯಕ್ರಮಗಳು ನಡೀತಾ ಇದೆ. ರಾಜೇಶ್ ಕೃಷ್ಣನ್ ಅವರದ್ದು ಒಂದು ದಿವಸ ಇದೆ. ಮತ್ತು ಯಾರು ಗುಂಜಾವಾಲ ಅವರದ್ದೊಂದು ಕಾರ್ಯಕ್ರಮ ಇದೆ. ರಘು ದೀಕ್ಷಿತ್ ಅವರದ್ದು ಒಂದು ಕಾರ್ಯಕ್ರಮ. 3 ದಿವಸ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನು ಕರೆದು ಬೀಚ್ನಲ್ಲಿ ಭಾಳ ಒಂದು 50-60 ಸಾವಿರ ಜನ ಸೇರಿಸಿ ಮಾಡುವಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವೂ ಇದೆ. ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಇದು ಮುಂದಿನ ನಮ್ಮ ಯೋಜನೆ ಇರುವಂಥದ್ದು. ಭಾರತ ಈಗ 50 ಇದೆ, ಉಡುಪಿ 25 ಇದೆ. ಮುಂದೆ ಭಾರತ 100 ಆಗುವಾಗ ಭಾರತ 75 ಇದೆ, ಉಡುಪಿ 25 ಇದೆ. ಭಾರತ 100 ಆಗುವಾಗ ಉಡುಪಿ 50 ಆಗಲಿಕ್ಕಿದೆ. ಆಗ ಉಡುಪಿ ಭಾರತದ ಭೂಪಟದಲ್ಲಿ ತುಂಬ ಗುರುತಿಸಲ್ಪಟ್ಟಂಥ ಒಂದು ಜಿಲ್ಲೆಯಾಗಿ ಮಾಡುವಂಥ ಸಂಕಲ್ಪ ಈ ನಮ್ಮ ರಜತೋತ್ಸವದ ಆಚರಣೆ. ಅದಕ್ಕೆ ಮಹಿಳಾ ಉದ್ಯಮಿಗಳ ಒಂದು ಕೊಡುಗೆಯು ಆ ಉಡುಪಿಯ ಅಭಿವೃದ್ಧಿಯಲ್ಲಿ, ಉಡುಪಿಯ ಬೆಳವಣಿಗೆಯಲ್ಲಿ ನಮ್ಮ ಮಹಿಳಾ ಉದ್ಯಮಿಗಳು ಪವರ್ ಸಂಸ್ಥೆಯ ಮೂಲಕ ಉಡುಪಿಯ ಅಭಿವೃದ್ಧಿಗೆ ಅವರ ಕೊಡುಗೆಯನ್ನು ಸಿಕ್ಕಲಿಕ್ಕೆ ನಾಂದಿಯಾಗಲಿ, ಅದಕ್ಕೆ ಈ ಪವರ್ ಪಬ್ ಯಶಸ್ಸಾಗಲಿ ಅಂತ ಇದಕ್ಕೆ ದುಡಿದಂಥ ಎಲ್ಲ ಮಹಿಳಾ ಮಣಿಯವರಿಗೆ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಜೈ ಜೈಕಾರ. Thank you so much, sir. Because this is a story that goes back to 2018, where for the first time we had Power Parba in this very ground. And the then joint director of DIC, Ramana Nayak sir, had invited Socrates sir, who was the director of MSME at that time in Mangalore. And while we were talking to him, he mentioned to me that, oh, you should have joined hands with MSME. So we have certain schemes and all that. But by then Power Parba was, we were doing Power Parba, so we didn't know about these schemes. And one led to another, and in the next year, when Shruti took up her presidentship, we had her coordinating with Shruti ma'am, who is here. So we had a Udyam registration drive in Udupi. And the next year, again, Socrates sir addressed us regarding the concept of clusters. And so we have been in touch with MSME for the past 4 or 5 years. And so this year when Poonam decided to have Power Parba,
So as usual, power now thinks big. So we thought, why not, listen to these words told by Socrates. So we suggested, and the BOD all decided that we should go and approach MSME in helping us conduct this, event in a good manner. And if you see the scale of this event this time, I think it has surpassed all other. That is thanks to MSME. And the way they coordinated with us, whether it is Devraj sir, or whether it is Suman ma'am, whether it is Shruti ma'am, they were available to us at just a phone call. So I think October, it was October mid, when we kept waiting, when shall we start, telling people that, okay, Power Parba is coming up. And I was like literally pushing Poonam. I said, time is running out, time is running out. And then one fine day in the month of November, we get a letter sanctioning that, okay, Parba is now a national fair. So that is a big achievement for Power. I think for the first time in Udupi district, MSME has joined hands with Power. And also, I don't think any other organization has got this status of a national fair. So thank you, MSME, for that. Also thank Gunjan ma'am and I think the other state representative who have helped us in every stage. And also thank DAC also, because they have also been supporting us to go through this MSME. So, I mean, we may think that, what is this government organizations, sometimes they don't help us and all, but no, it was never like that. Any phone call and they used to say, okay, come, let's conduct a Udyam registration drive. They were just available in 2 days. They have sent their people from Mangalore. Rather than we going to Mangalore to get the registration done, they came down all the way to Udupi. Sivagami is like holding the baby and then she just pushes her up during the flood. So something like that, you have got up the power level to a new heights. Thank you so much. It is very happy to be with you this powerful power women entrepreneurs team. That is exactly the name is apt for you, the power team. That means Shakti or power. That is the power. So while coming here, this is as a woman, I am also taking this opportunity to congratulate all the powerful team members for this event and their dedication. From October means they already started, I think already they have to start. August itself they started, and this is not an easy way. This is a hard pathway to do this beautifully. They arranged their stalls and other things. So once again, I want to hear, I am Shruti, as an assistant director from branch MSME DFO. I am privileged to be here because we are also a part of this event. Around 46 MSMEs, they will get the reimbursement through PMS schemes through the Ministry of MSMEs. And wishing you all the best, and also wish in the coming years also you have to do a big event like this. And all the best to the candidates who have this stalls, and all the best and congratulations to the power team. Thank you. Thank you, Shruti ma'am. Indeed, you have elevated power to 2 next levels. Thank you. Now I request Mrs. Poonam to hand over a moment to. ಮೊದಲನೇದಾಗಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಮಹನೀಯರೇ, ಪತ್ರಕರ್ತ ಮಿತ್ರರೇ, ಎಲ್ಲ MSME ಘಟಕದ ಪ್ರೊಪ್ರೇಟರ್ಗಳೇ, ಮೊದಲನೇದಾಗಿ ಹೆಸರಿಗೆ ತಕ್ಕಂತೆ ಈ ಕಾರ್ಯಕ್ರಮವನ್ನು ಬಹಳ ಪವರ್ಫುಲ್ಲಾಗಿ ಮಾಡಿದಂಥ ಪವರ್ ಸಂಸ್ಥೆಯ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲಿ ಫೋಟೋ ಸೆಷನ್ ಆಗುವಾಗ ಒಂದು ಮಾತು ಬಂತು, ಮಹಿಳೆಯರು ಫೋಟೋ ಸೆಷನ್ನಲ್ಲಿ ಮಾತ್ರ ಸೈಲೆಂಟಾಗಿರ್ತಾರೆ ಅನ್ನುವಂಥ ಒಂದು ಮಾತು ನಾನು ಕೇಳ್ಪಟ್ಟೆ. ಒಳ್ಳೆಯ ಉದ್ದೇಶಕ್ಕೆ ಮಾತನಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಒಳ್ಳೆಯ ಉದ್ದೇಶಕ್ಕೆ ಮಾತನಾಡಿದ್ದಾರೆ,
ಒಳ್ಳೆಯ ಉದ್ದೇಶಕ್ಕೆ ಮಾತನಾಡಿದ್ರಿಂದ ಈ ಒಂದು ಸುಂದರವಾದ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಉಡುಪಿ ಜಿಲ್ಲೆಗೆ ಬಂದು 1 ವರ್ಷ ಆಯ್ತಷ್ಟೇ. ಐ ಆಮ್ ನೇಟಿವ್ ಆಫ್, ಅವನ ಇಂಟ್ರೊಡಕ್ಷನ್ ಮಾಡುವಾಗ ಹೇಳಿದ್ರು ಅವ್ನು ನೇಟಿವ್ ಆಫ್ ಉತ್ತರ ಕನ್ನಡ. ಸಾಧನೆ ಮಾಡಿದಂಥ ಮಹನೀಯರು ಭಾಳ ಮಂದಿ ಇದ್ದಾರೆ. ನಮ್ಮ ಮೇಡಮ್ ಅವರು ಇದ್ದಾರೆ ಇಲ್ಲೇ, ಪಟ್ಟಿ ಭಾಳ ಉದ್ದ ಇತ್ತು. ಅವರನ್ನು ನೋಡಿ ನಾವು ಕಲಿಯುವಂಥದ್ದು ಭಾಳ ಇದೆ. ಆದರೂ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಿಕ್ಕಿದಂಥ ಅವಕಾಶದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು ನಮ್ಮ ಕೈಯಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ನಾವು ಆತ್ಮತೃಪ್ತಿಯಿಂದ ಮಾಡಿದ್ರೆ ನಮಗೂ ನಮ್ಮ ಕೆಲಸಕ್ಕೂ ಒಂದು ತೃಪ್ತಿ ಬರುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ದೇಶದಲ್ಲಿ ಸುಮಾರು 6.30 ಕ್ರೋರ್ಸ್ನಷ್ಟು MSME ಘಟಕಗಳಿದ್ದಾವೆ. ನಾಟ್ ಸರಿ ಇರ್ಬೋದು ಅಂತ ಅನಿಸ್ತದೆ. ಇದರಲ್ಲಿ ಮೈಕ್ರೋ ಎಂಟರ್ಪ್ರೈಸಸ್ ನಿಯರ್ಲಿ 99% ಮೈಕ್ರೋ ಎಂಟರ್ಪ್ರೈಸಸ್ ಇರುವಂಥದ್ದು. ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಯೂನಿಟ್ಗಳು ಸಾಮಾನ್ಯವಾಗಿ ಮೈಕ್ರೋ ಕ್ಯಾಟಗರಿಗೆ ಸೇರಿದೆ ಅನ್ನುವಂಥದ್ದು ನನ್ನ ಭಾವನೆ. ಈ ಮೈಕ್ರೋ ಕ್ಯಾಟಗರಿ ನಮ್ಮ ದೇಶದ ಏನು MSME ಸೆಕ್ಟ್ರಲ್ಲಿ ಏನು ರೋಲನ್ನು ತಗೊಳ್ತಾ ಇದೆ ಅದನ್ನು ನಾವು ಗಮನಿಸಿದಾಗ ಈ ಮೈಕ್ರೋ ಎಂಟರ್ಪ್ರೈಸಸ್ಗಳಿಗೆ ನಾವು ಎಷ್ಟು ಹೆಲ್ಪನ್ನು ಮಾಡಬೇಕು, ಅವರನ್ನು ಯಾವ ಪ್ರಮಾಣದಲ್ಲಿ ಅವರಿಗೆ ಇಂತಹ ಒಂದು ಚಟುವಟಿಕೆಯಲ್ಲಿ ಅವರಿಗೆ ನಾವು ಕೋಆಪರೇಟ್ ಮಾಡಿದರೆ MSME ಸೆಕ್ಟರು ಬಹಳ ಉತ್ತಮವಾಗಿ ಬೆಳವಣಿಗೆ ಆಗ್ಬೋದು ಅನ್ನುವಂಥದ್ದು ನನ್ನ ಭಾವನೆ. ಇದು ಒಂದು ಕೇವಲ ಕಾರ್ಯಕ್ರಮ ಅಲ್ಲ, ಇದು ಮಾರ್ಕೆಟಿಂಗ್ನ ಒಂದು ಪಾರ್ಟ್. ಇದನ್ನು ಮಾಡಬೇಕಂತಂದರೆ ಏನಾಗುತ್ತೆ, ಎಷ್ಟೋ ಮಂದಿ ಇಲ್ಲಿ ಎಂಟರ್ಪ್ರೈಸಸ್ಗಳು ಬಂದಿದ್ದಾವೆ, ಎಷ್ಟೋ ಮಂದಿ ಎಂಟರ್ಪ್ರಿನರ್ಸ್ ಇದ್ದಾರೆ. ಅವರಿಗೆ ಸರಿಯಾದ ಮಾರ್ಕೆಟಿಂಗ್ ವ್ಯವಸ್ಥೆ ಇಲ್ಲದೇ ಇರುವಂಥ ಸಂದರ್ಭಗಳಲ್ಲಿ ಅವರ ಮಾರ್ಕೆಟ್ಗಳಿಗೆ ಸರಿಯಾದ ಪ್ರಚಾರ ಸಿಗದೇ ಎಷ್ಟೋ ಯೂನಿಟ್ಗಳು ಸಿಕ್ಕಾಗುವಂಥ ಒಂದು ಚಾನ್ಸಸ್ಗಳು ಭಾಳ ಇರ್ತದೆ. ಇಂಥ ಒಂದು ಕಾರ್ಯಕ್ರಮಗಳು ನಡೀತಾ ಇದ್ದರೆ ಅವುಗಳಿಗೆ MSME ಘಟಕಗಳಿಗೆ ಪೂರಕವಾದ ಒಂದು ಮಾರ್ಕೆಟಿಂಗ್ ವಾತಾವರಣವನ್ನು ನಾವು ಕಲ್ಪಿಸಬಹುದು ಅನ್ನುವಂಥದ್ದು ನಮಗೆಲ್ಲ ತಿಳಿದಂಥ ಒಂದು ವಿಷಯವಾಗಿದೆ. ನಮ್ಮ ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಸುಮಾರು 10,000ಕ್ಕೂ ಹೆಚ್ಚು ಮೈಕ್ರೋ ಯೂನಿಟ್ಸ್ ಇದ್ದಾವೆ ಇಲ್ಲಿ. ಅದರಲ್ಲಿ ಡಿಫ್ರೆಂಟ್ ಕ್ಯಾಟಗರಿ ಆಫ್ ಆ್ಯಕ್ಟಿವಿಟೀಸನ್ನು ಮಾಡುವಂಥರಿದ್ದಾರೆ. ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರಿಗಳು 30 ಇದ್ದಾವೆ ಇಲ್ಲಿ. 7 ಇಂಡಸ್ಟ್ರಿಗಳು ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಗಳಿದ್ದಾವೆ. ಆದರೆ ನಾವು ಎಂಪ್ಲಾಯ್ಮೆಂಟನ್ನು ನೋಡಿದಂಥ ಸಂದರ್ಭಗಳಲ್ಲಿ ಹೆಚ್ಚಿನ ಎಂಪ್ಲಾಯ್ಮೆಂಟನ್ನು ಕೊಟ್ಟಿರುವಂಥದ್ದು ಮೈಕ್ರೋ ಎಂಟರ್ಪ್ರೈಸಸ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲೂ ಸಹ ಇಂಥ ಕಾರ್ಯಕ್ರಮಗಳು ಆದರೆ ಮೈಕ್ರೋ ಯೂನಿಟ್ಸ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೆಳವಣಿಗೆ ಆಗ್ಬೋದು ಅನ್ನುವಂಥದ್ದು ನನ್ನ ಭಾವನೆ. ಸಾಮಾನ್ಯವಾಗಿ ನಾವು ಇಂಡಸ್ಟ್ರಿಗಳಲ್ಲಿ ಇನ್ಸೆಂಟಿವ್ಸ್ ಆ್ಯಂಡ್ ಕನ್ಸೆಷನ್ಸ್ ತಗೊಳ್ಳುವಂಥ ಸಂದರ್ಭಗಳಲ್ಲಿ ಎಂಟರ್ಪ್ರನರ್ ಮಹಿಳೆ ಅಂತ ಹೇಳುವಂಥ ಒಂದು ಭಾವನೆ ಮೊದಲಿತ್ತು. ಮೇಡಮ್ ಅವರು DC ಆಗಿ ಕೆಲಸ ಮಾಡಿದ್ದಾರೆ. ಅವರ ಅನುಭವದಲ್ಲಿ ಇದನ್ನೆಲ್ಲ ಗಮನಿಸಿರ್ತಾರೆ. ಆದರೆ ಈಗ ಟ್ರೆಂಡ್ ಬದಲಾಗಿದೆ. ಮೊದಲು ಯಾವ ರೀತಿ ಇತ್ತು ಅಂದರೆ, ಒಂದು ಸರ್ಕಾರದಿಂದ ಸೌಲಭ್ಯ ಪಡಿಬೇಕನ್ನುವಂಥ ಉದ್ದೇಶ ಬಂದಾಗ ಅಲ್ಲಿ ಪ್ರೊಪ್ರೇಟ್ರನ್ನು ಮಹಿಳೆ ಅಂತ ತೋರಿಸಿಬಿಟ್ಟು ಬಿಸ್ನೆಸ್ಸನ್ನು ಮೆನ್ ಕ್ಯಾಟಗರಿಯವರೇ ಜೆಂಟ್ಸೇ ಮಾಡ್ತಾಯಿದ್ರು. ಈಗ ಕಾಲ ಬದಲಾಗಿದೆ. ಈಗ ನೋಡ್ಬೋದು, ನಮಗೆ ಇಲ್ಲಿ ನೋಡಿದಾಗಲೇ ಎಲ್ಲ ಮಹಿಳೆಯರೇ ಇದ್ದಾರೆ. ಈಗ ನಮ್ಮಲ್ಲಿ ನಾವು ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡ್ತೇವೆ, ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತೇಳಿ. ನಮ್ಮ ಜಿಲ್ಲೆಯಲ್ಲಿ ಈ ವರ್ಷ ನಾವು 130 ಅಭ್ಯರ್ಥಿಗಳಿಗೆ ಮೈಕ್ರೋ ಯೂನಿಟ್ಸಿಗೆ 130 ಮೈಕ್ರೋ ಯೂನಿಟ್ಸ್ಗಳಿಗೆ ಸರ್ಕಾರ ಬ್ಯಾಂಕ್ಗಳ ಮೂಲಕ ಸುಮಾರು 12 ಕೋಟಿ ಸಾಲವನ್ನು ಕೊಟ್ಟು ಅವರಿಗೆ 35% ಸಹಾಯಧನವನ್ನು ನಮ್ಮ ಇಲಾಖೆಯಿಂದ ಮಂಜೂರಿ ಮಾಡಿದ್ದೇವೆ. ಅಲ್ಲಿಯ ಬೆನಿಫಿಷರಿಗಳನ್ನು ನಾವು ಗಮನಿಸಿದಾಗ ಅಲ್ಲಿ 45% ಮಹಿಳಾ ಉದ್ಯಮಿಗಳೇ ಇದ್ದಾರೆ. ಇದು ಯಾಕೆ ಸಾಧ್ಯ ಆಗುತ್ತೆ ಅಂತಂದರೆ, ಈಗ ಒಬ್ಬರು ಎಂಟರ್ಪ್ರನರ್ ಆಗುವಂಥ ಉದ್ದೇಶ ಇದ್ದವರು ಇಲ್ಲಿ ಬರ್ಬೋದು. ಬಂದ ಸಂದರ್ಭದಲ್ಲಿ ಇಲ್ಲಿ ಒಂದು ಸುತ್ತು ಹಾಕಿದಾಗ 10 ಮಂದಿ ಬಂದಾಗ, ಅದು ಬೇಡ, ಒಂದು 50 ಮಂದಿ ಬಂದಾಗ ಒಂದು 2 ಮಂದಿ ಮನಸ್ಸಿನಲ್ಲಿ ನಾನು ಇಂಥ ಎಂಟರ್ಪ್ರೈಸನ್ನು ಮಾಡಬೇಕು, ಇಂಥ ಒಂದು ಇಂಡಸ್ಟ್ರಿಯನ್ನು ಮಾಡಬೇಕು ಅನ್ನುವಂಥ ಭಾವನೆ ಬಂದರೆ ಇಂಥ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಸಾರ್ಥಕತೆ ಬರ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅಲ್ಲದೆ 100% ಆ ಭಾವನೆ ಬಂದು ಇಂಡಸ್ಟ್ರಿ ಮಾಡುವವರು ಬರ್ತಾರೆ ಅನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ನಾನು ಹೊಂದಿದ್ದೇನೆ. ಮತ್ತೊಂದು ವಿಚಾರ ಅಂತಂದರೆ, MSME ಸೆಕ್ಟರ್ಗಳಿಗೆ ಯಾವ ರೀತಿ ಜಿಲ್ಲಾ ಮಟ್ಟದಲ್ಲಿ ಇಂಥ ಕಾರ್ಯಕ್ರಮಗಳು ಏನಾಗ್ತಾ ಇದೆ, ರಾಜ್ಯ ಮಟ್ಟದಲ್ಲಿ ಇಂಥ ಕಾರ್ಯಕ್ರಮಗಳು ಅಷ್ಟಾಗಿ ಬಂದಿರಲಿಲ್ಲ.
ಸಾಮಾನ್ಯವಾಗಿ ನಮ್ಮ ಇಲಾಖೆ ವತಿಯಿಂದ ಇನ್ವೆಸ್ಟರ್ಸ್ ಮೀಟ್ ಅಂತ ಆಗುತ್ತೆ, ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಂತ ಆಗ್ತದೆ, ಜಿಮ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಎಲ್ಲ ಬಿಗ್ ಶಾಟ್ಸ್ಗಳು ಬಂದು ಒಂದು ಏನು MOU ಅನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈ ವರ್ಷ ಮಾರ್ಚ್ ತಿಂಗಳ 2 ಮತ್ತು 3ನೇ ತಾರೀಕಿನಂದು ಬೆಂಗಳೂರಿನಲ್ಲಿ MSME ಎಕ್ಸ್ಕ್ಲೂಸಿವ್ಲಿ ಫಾರ್ MSME ಸಲುವಾಗಿ ಒಂದು ಕಾನ್ಕ್ಲೇವ್ ನಡೀತಾ ಇದೆ. ಇದು ಒಂದು ಭಾಳ ವರ್ಷದ ಮೇಲೆ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರುವಂಥ ಒಂದು MSMEಗೆ ಸಪೋರ್ಟ್ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದ ಸಹ ನಮ್ಮ ಜಿಲ್ಲೆಯಿಂದ ಹೆಚ್ಚಿನ ಪ್ರಮಾಣದಲ್ಲಿ MSME ಯೂನಿಟ್ಗಳು ಭಾಗವಹಿಸಬೇಕು ಅಂತ ಹೇಳಿ ನಾನು ಈ ವೇದಿಕೆ ಮೂಲಕ ತಮ್ಮನ್ನೆಲ್ಲ ಕೇಳ್ಕೊಳ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಾವೇನು ಹೆಚ್ಚಿಗೇನು ಹೆಲ್ಪ್ ಮಾಡಿಲ್ಲ. ಫಸ್ಟು ಪವರ್ ಟೀಮ್ ಬಂದಾಗ ನಾನು 1 ವರ್ಷ ಐ ಥಿಂಕ್ ನಮ್ಮ ಪವರ್ ಟೀಮ್ ನನ್ನನ್ನು ಭೇಟಿ ಮಾಡಿದ್ದು ಒಂದು 4-5 ತಿಂಗಳ ಹಿಂದೆ ಇರ್ಬೋದು ಅಂತ ನನ್ನ ಭಾವನೆ. ಅವ್ರು ಬಂದಾಗ ನನಗೆ ಏನು ಅನಿಸ್ಲಿಲ್ಲ, ಯಾಕಂತಂದರೆ ಇವ್ರದ್ದು ಹಿಂದಿನ ಕಾರ್ಯಕ್ರಮಗಳನ್ನು ಯಾವ ರೀತಿ ಮಾಡಿದ್ದಾರೆ, ಯಾವ ರೀತಿ ಪವರನ್ನು ಹೊಂದಿದೆ ಅನ್ನುವಂಥ ಒಂದು ನನಗೆ ಮಾಹಿತಿ ಇರಲಿಲ್ಲ. ಏನು ಮಾಡ್ತಾರೆ ಇವರು, ಪವರ್ ಅಂತ ಹೇಳ್ಕೊಂಡು ಬಂದಿದ್ದಾರೆ, ಏನೂ ಮಾಡ್ತಾರಲ್ಲ, ಹಿಂದೆ ಮಾಡಿದ್ವಿ ಸರ್, ಹಿಂದೆ ಕಾರ್ಯಕ್ರಮ ಮಾಡಿದ್ದೀರಿ ಅಂತೆಲ್ಲ ಹೇಳಿದರು. ನಮ್ಮ ಸಹೋದ್ಯೋಗಿಗಳ ನಮ್ಮ DDs ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಸರ್ ಡಿಸ್ಕಷನ್ ಮಾಡಿದಾಗ ಇಲ್ಲ, ಕಾರ್ಯಕ್ರಮ ಚೆನ್ನಾಗಿ ಮಾಡ್ತಾರೆ ಅನ್ನುವಂಥ ಭಾವನೆ ಬಂತು. ನಮ್ಮ ಹಿಂದಿನ JDಗಳಾದಂಥ ರಮಾನಂದ್ ನಾಯ್ಕ್ ಸರ್ ಅವರು ಹಾಗೂ ಗೋಕುಲ್ದಾಸ್ ನಾಯ್ಕ್ ಸರ್ ಅವರು ಇದ್ರ ಬಗ್ಗೆ ಸ್ವಲ್ಪ ನನಗೆ ಬ್ರೀಫ್ ಮಾಡಿದರು. ಸರ್ ನಮಗೆ ಫಂಡಿಂಗ್ ಸಲುವಾಗಿ ಸ್ವಲ್ಪ ರೆಕಮೆಂಡೇಷನ್ ಮಾಡಬೇಕಂತ ಕೇಳಿಕೊಂಡ್ರು. ನಾನು ವುಮೆನ್ ಎಂಟರ್ಪ್ರಿನರ್ಸ್ ಸಲುವಾಗಿ ನಮ್ಮ ಇಲಾಖೆಯಿಂದ ಏನು ಹೆಲ್ಪ್ ಮಾಡಲಿಕ್ಕೆ ಆಗ್ಬೋದು ಅನ್ನುವಂಥ ಉದ್ದೇಶನ ರೆಕಮೆಂಡ್ ಮಾಡಿದೆ. ಸಣ್ಣ ಪ್ರಮಾಣದಲ್ಲಿ ಅವರ ಖರ್ಚಿಗೆ ನಾವೇನು ಹೆಚ್ಚು ಕೊಟ್ಟಿಲ್ಲ, ಸಣ್ಣ ಪ್ರಮಾಣದಲ್ಲಿ ಏನು ಮಾಡಿದ್ದೀವಿ ಅದನ್ನು ವ್ಯವಸ್ಥಿತವಾಗಿ ಅವರು ಉಪಯೋಗಿಸ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮ ಮಾಡುವಾಗ ಪ್ಲ್ಯಾನನ್ನು ಚೆನ್ನಾಗಿ ಮಾಡಿದ್ದೀರಿ. ನಮಗೆ ಮೊದಲನೇ ಸ್ವಲ್ಪ ಬೇಡಿಕೆ ಕೊಟ್ಟರೆ ಹೆಚ್ಚಿನ ಪ್ರಮಾಣದಲ್ಲಿ ಇಂಥ ಒಂದು ಕಾರ್ಯಕ್ರಮ ಅದು ನಮ್ಮ ಜಿಲ್ಲೆಯಲ್ಲಿ, ನನ್ನ ಜಿಲ್ಲೆಯಲ್ಲಿ, ಯಾಕಂದರೆ ಉತ್ತರ ಕನ್ನಡ ನನ್ನ ಜಿಲ್ಲೆ ಆದರೂ ಇಲ್ಲಿ ಕೆಲಸ ಮಾಡಿದ ಮೇಲೆ ನನ್ನ ಜಿಲ್ಲೆ ಅಂತ ನಾನು ಉಡುಪಿಯನ್ನು ಹೇಳ್ಕೊಳ್ತೇನೆ. ನನ್ನ ಜಿಲ್ಲೆಯಲ್ಲಿ ಇಂಥ ಕಾರ್ಯಕ್ರಮಗಳನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಅತಿಥಿ ಸ್ಥಾನವನ್ನು ಕೊಟ್ಟಿದ್ದಕ್ಕಾಗಿ ತಮಗೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ ಸರ್. ನಿಮ್ಮ ಈ ಭರವಸೆ ಪವರ್ ಸಂಸ್ಥೆಯೊಟ್ಟಿಗೆ ಇರಲಿ ಅಂತ ಸೋ ಮಚ್. ಪವರ್ ಮೆಂಬರ್ಸ್ ಅವರ ಸಂಸ್ಥೆಗಳಿಂದ ಬಂದಿರೋದು. ಈ ಸ್ಮರಣಿಕೆಯಲ್ಲಿರುವ ಎಲ್ಲ ಪದಾರ್ಥಗಳು, ಎಲ್ಲ ಐಟಮ್ಸ್ ಆರ್ ಫ್ರಮ್ ದ ಮೆಂಬರ್ಸ್ ಆಫ್ ಪವರ್ ಫ್ಯಾಮಿಲಿ. For always being there, supporting us from the back, giving us the strength to carry on such big events. So, Dr. Vasappa is a bachelor's in veterinary science with the first rank and 8 gold medals from Veterinary College, Bangalore. He is a master's in veterinary science and ICAR fellowship holder. He has been working as a deputy manager in Mysore Feeds. And after that, he has worked as a veterinary officer in KMF Hassan. Since 1997, he has been working with the Union Bank of India as a veterinary officer, branch manager, senior branch manager, chief manager, assistant general manager, principal of training college, DGM, and now he is the regional head in Udupi. So this was the success story of Dr. Vasappa, and he's been supporting Power, so we take this opportunity to thank him. And when I asked him what is his passion in life and what is his hobby, so he said helping people. I think this is a very important trait one must cultivate, helping people. So this is one important nature of Vasappa, Dr. Vasappa, which has brought him to this stage in life. So on behalf of my Power family, I would like to thank Dr. Vasappa and invite him on stage. Thank you, sir. ಎಲ್ಲ ಗಣ್ಯರೇ ಹಾಗೂ ಮುಂಭಾಗದಲ್ಲಿರುವ ಎಲ್ಲ ಆಹ್ವಾನಿತರೆ ಹಾಗೂ ಈ 46 ಮಳಿಗೆಗಳ ಮುಖ್ಯಸ್ಥರೇ, ಭಾಳ ಸಂತೋಷದ ವಿಷಯ. ಪವರ್ಫುಲ್ ಮೆಂಬರ್ಸ್ ಆಫ್ ದಿ ಪವರ್. ನಾನು ಯಾವಾಗಲೂ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ಇಲ್ಲಿ ಮಹಿಳಾ ಸಂಘ ಇರ್ಬೋದು, ಹೋದ ವರ್ಷ ಇಂಥದ್ದೇ ಅನೇಕ. ಒಂದು ಸಂತೋಷ ವಿಷಯ ಏನಂದರೆ ಮಹಿಳಾ ಸಂಘದವರು ಪವರ್ದ ಮೆಂಬರು, ಪವರ್ ಮೆಂಬರು ಮಹಿಳಾ ಸಂಘದವರು. ಮತ್ತು ನಾವು ನಿಮ್ಮಿಂದ ಕಲೀಲಿಕ್ಕೆ ತುಂಬ ಉಂಟು. ಏನೆಂದರೆ ಇವತ್ತಿನ ಪ್ರೋಗ್ರಾಮೇ ಸಾಕ್ಷಿ ಅಂತ ಹೇಳ್ಬೋದು. ಬಹಳ ಅಚ್ಚುಕಟ್ಟಾಗಿ ಇದಕ್ಕೆ ಬಹುಶಃ 100% ಮಾರ್ಕ್ಸ್ ಕೊಡಬೇಕಾಗುತ್ತೆ. ಪರ್ಫೆಕ್ಷನ್. ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಅಂತ ಹೇಳ್ತೇವೆ ನಾವು.
ಮನಸ್ಸಿದ್ದರೆ ಮಾರ್ಗ. ಇಂಥ ಒಂದು ಅಂದರೆ ಒಂದು ಲಾಸ್ಟ್ ಇಯರ್ ನಿಮಗೆ ಮಾಡಲಿಕ್ಕಾಗಲಿಲ್ಲ ಕೊರೋನಾ ಇದ್ದಿದ್ದರಿಂದ. ಈ ವರ್ಷ ಭಾಳ ಒಂದು ಅಚ್ಚುಕಟ್ಟಾಗಿ ಮತ್ತು ಎಲ್ಲರೂ ನಾವೇನು ಹೇಳ್ತೀವಿ, ಟೀಮ್ ವರ್ಕ್ ಮೇಕ್ಸ್ ಡ್ರೀಮ್ ವರ್ಕ್ ಅಂಥೇಳಿ, ಅದನ್ನು ಬಹುಶಃ ನಿಮ್ಮದು ಭಾಳ ಮುಖ್ಯ ಎಕ್ಸಾಂಪಲ್ ಆಗ್ಬೋದು, ಉದಾಹರಣೆ ಆಗ್ಬೋದು ಅಂದ್ಕೊಂಡಿದ್ದೀನಿ. ನನಗೆ ಇನ್ನೊಂದು ಸಂತೋಷ ಏನಂದರೆ ಇಲ್ಲಿರುವಂಥ ಅನೇಕ ಮೆಂಬರ್ಸು ನಮ್ಮ ಪವರ್ಫುಲ್ ಕಸ್ಟಮರ್ಸ್. ಸೊ ಅನೇಕ ಸಾರಿ ನಾವು ಅದು ಭಾಳ ಸಂತೋಷ ವಿಷಯ ಆಗುತ್ತೆ. ಯಾವುದೇ ಆಗಲಿ ಅವರ ಒಂದು ಪರ್ಸ್ಯುಯೇಷನ್, ಈಗ ಮೇಡಮ್ ಪೂನಮ್ ಶೆಟ್ಟಿ ಆ್ಯಂಡ್ ಟೀಮ್ ಆಗಲಿ, ಅಥವಾ ಮೊದಲೇ ಮಾತಾಡಿದಂಥ ಸರಿತಾ ಮೇಡಮ್ ಆಗಲಿ, ಅಥವಾ ಮಹಿಳಾ ಸಂಘದ ಅಧ್ಯಕ್ಷರಾಗಲಿ, ಹಾಗೂ ಎಲ್ಲರೂ ಕೂಡ ಒಂದು ಐ ಥಿಂಕ್ ಬೈ ಎಕ್ಸಾಂಪಲ್ ವೆರೆವರ್ ಯು ಆರ್ ದೇರ್, ಇಟ್ ಮೇ ಬಿ ಯುವರ್ ಹೋಟೆಲ್ ಇಂಡಸ್ಟ್ರಿ ಆರ್ ಇಟ್ ಮೇ ಬಿ ಏನೇ ಇರಲಿ, ಪ್ರತಿಯೊಂದು ಆ್ಯಕ್ಟಿವಿಟೀಸಲ್ಲೂ ಕೂಡ ನೀವು ಏನು ಅನ್ನೋದನ್ನ ತೋರಿಸಿದ್ದೀರಿ. ನಾವು ಯಾವಾಗಲೂ ಹೇಳ್ತೇವೆ, ಒಂದು ಕುಟುಂಬದಲ್ಲಿ ಒಂದು ಮಹಿಳೆ ವಿದ್ಯಾವಂತರಾದರೆ ಅದೇ ಫುಲ್ ಕುಟುಂಬನೇ ವಿದ್ಯಾವಂತರಾದಂತೆ. ಹಾಗೆ ನಾವೇನು ಮಾಡ್ತೀವಿ ಆ್ಯಸ್ ಎ ಬ್ಯಾಂಕರ್, ನಮ್ಮದೇನು ಉದ್ದೇಶ, ಕೊಟ್ಟು ದುಡ್ಡು ವಾಪಸ್ ಕರೆಕ್ಟಾಗಿ ಸಮಯಕ್ಕೆ ಸರಿಯಾಗಿ ವಾಪಸ್ ಬರಬೇಕು. ಅದರಲ್ಲಿ ನಾನು ಭಾಳ ವಿಶೇಷವಾಗಿ ಕಂಡುಕೊಂಡಿದ್ದಂದರೆ ಸ್ವಸಹಾಯ ಸಂಘಗಳು, ಅದರಲ್ಲೂ ಮಹಿಳೆಯರು ನಡೆಸಿದಂಥ ಸ್ವಸಹಾಯ ಸಂಘಗಳು. ನಾನು ಸುಮಾರು 20 ವರ್ಷದ ಹಿಂದೆ ಕಾರ್ಪೊರೇಷನ್ ಬ್ಯಾಂಕ್ ಹೆಡ್ ಆಫೀಸ್ನಲ್ಲಿರುವಾಗ SKDRDP ಅವರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಪ್ರಾಜೆಕ್ಟ್ನವರು, ನಮ್ಮ ಮೊದಲೊಬ್ಬರು ಚೆರಿಯನ್ ವರ್ಗೀಸ್ ಅಂತಿದ್ರು, ಅವರು MD ಹತ್ರ ಬಂದರು. ನಾವು 1500 ಸ್ವಸಹಾಯ ಸಂಘವನ್ನು ಮಾಡ್ತಾ ಇದ್ದೇವೆ, ನಮಗೆ ಸಹಾಯ ಬೇಕು ಅಂತ. ಈಗ SKDRDP ಬಹಳ ದೊಡ್ಡದಾಗಿ ಬೆಳೆದಿದೆ. ಅದಕ್ಕೆ ನಾವು ಕಾರ್ಪೊರೇಷನ್ ಬ್ಯಾಂಕ್ ಅಂದು 60 ಲಕ್ಷ ರೂಪಾಯಿಯನ್ನು ಫ್ರೀಯಾಗಿ ಕೊಟ್ಟಿದೆ. ಯಾಕೆ? ಇದು ಮಹಿಳೆಯರಿಗೆ ಹೋಗುವಂಥದ್ದು. ಮಹಿಳೆಯರಿಗೆ ಕೊಟ್ಟಂಥ ಯಾವುದೇ ಒಂದು ಸವಲತ್ತಾಗಲಿ, ಯಾವುದೇ ಒಂದು ಲೋನ್ ಆಗಲಿ, ಅದು ಫೇಲ್ ಆಗೋದಿಲ್ಲ ಮತ್ತು ಅದು 100% ಯೂಸ್ ಆಗುತ್ತೆ. ನಾನು ಕೂಡ ಮ್ಯಾನೇಜರ್ ಆಗಿ, ಸೀನಿಯರ್ ಮ್ಯಾನೇಜರ್ ಆಗಿ, ಚೀಫ್ ಮ್ಯಾನೇಜರ್ ಆಗಿ, AGM ಆಗಿ ಅನೇಕ ಬ್ರಾಂಚಲ್ಲಿ ಕೆಲಸ ಮಾಡಿದಾಗ ನಾವು ಎಜುಕೇಷನ್ ಲೋನನ್ನು ಕೊಟ್ಟಿದ್ದೇವೆ. ಎಜುಕೇಷನ್ ಲೋನ್ ನನ್ನ ಪ್ರಕಾರ 100% ಯೂಸ್ ಆಗಿ, ಬಹುಶಃ ಲೀಸ್ಟ್ ಡಿಫಾಲ್ಟ್ ಆಗಿರೋದು ಅಂದರೆ ನಾವು ವಿದ್ಯಾರ್ಥಿನಿಯರಿಗೆ ಕೊಟ್ಟಂಥ ಎಜುಕೇಷನ್ ಲೋನ್. ಆ ಉದ್ದೇಶದಿಂದ ನಮ್ಮ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಏನು ಹೇಳುತ್ತೆ ಅಂದರೆ, ನಾರಿ ಶಕ್ತಿ, ಎಂಪವರ್ಮೆಂಟ್ ಆಫ್ ವುಮನ್ ಈಸ್ ದ ಮೈನ್ ಥಿಂಗ್ ಫಾರ್ ಎಂಪವರ್ಮೆಂಟ್ ಆಫ್ ವುಮನ್ ಈಸ್ ಎಂಪವರ್ಮೆಂಟ್ ಆಫ್ ಎವ್ರಿಥಿಂಗ್. ದಟ್ಸ್ ವಾಟ್ ಐ ಕ್ಯಾನ್ ಸೇ. ಆದ್ದರಿಂದ ನಾರಿ ಶಕ್ತಿ ಅನ್ನೋ ಒಂದು ಹೊಸ ಸ್ಕೀಮ್ ಅಂತಂದಿದ್ದೇವೆ. ಅದರಲ್ಲಿ ಕೊಲ್ಯಾಟ್ರಲ್ ಫ್ರೀಯಾಗಿ ಲೋನ್ ಸಿಗುತ್ತೆ ನಿಮ್ಮ ಬಿಸ್ನೆಸ್ಸಿಗೆ, ಯಾವುದೇ ಒಂದು ಬಿಸ್ನೆಸ್ ಆಗಲಿ. ನಿಮಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ತಾವು ತಮ್ಮ ನಿಯರೆಸ್ಟ್ ಯೂನಿಯನ್ ಬ್ಯಾಂಕ್ ಶಾಖೆಗೆ ವಿಸಿಟ್ ಮಾಡ್ಬೋದು. ಹಾಗೆಯೇ ನಾನೇನು ಹೇಳಿದೆ, ಮಹಿಳೆಯರು ಏನು ವಿದ್ಯಾವಂತರಾದರೆ ಒಂದು ಕುಟುಂಬದವೇ ವಿದ್ಯಾವಂತರಾದಂಗೆ, ಮಹಿಳೆಯರ ಉನ್ನತಿಯೇ ಕುಟುಂಬದ ಉನ್ನತಿ, ತಾಯಿಯೇ ಮೊದಲ ಗುರು. ಅದು ಆಗಬೇಕು ಅಂದರೆ ಲೇಡೀಸ್ ಶುಡ್ ಕಮ್ ಅಪ್ ಇನ್ ದೇರ್ ಹೈಯರ್ ಎಜುಕೇಷನ್. ಏನಾಗುತ್ತೆ, ನಮ್ಮ ಕರ್ನಾಟಕದಲ್ಲಿ, ನಮ್ಮ ದೇಶದಲ್ಲಿ ಹೈಯರ್ ಎಜುಕೇಷನಿಗೆ ಹೋಗುವಾಗ ಲೇಡೀಸ್ನವರು ಹೆಚ್ಚಾಗಿ, ಮಹಿಳೆಯರು ಅಲ್ಲಿನ ಬೇರೆ ಬೇರೆ ಕಮಿಟ್ಮೆಂಟ್ ಇರುತ್ತೆ, ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಒಂದು ಕಷ್ಟ ಏನು ಅಂದರೆ ಫೈನಾನ್ಷಿಯಲ್ ಸಪೋರ್ಟ್ ಇರುವುದಿಲ್ಲ. ಆ ಉದ್ದೇಶದಿಂದ ನಾವು ಯಾವುದೇ ಒಬ್ಬ ವಿದ್ಯಾರ್ಥಿಯು ಉನ್ನತ ವ್ಯಾಸಂಗದಿಂದ ವಂಚಿತರಾಗಬಾರ್ದು. ಆರ್ಥಿಕ ಸಮಸ್ಯೆ ಇದೆ ಅಂಥೇಳಿ ಉನ್ನತ ವ್ಯಾಸಂಗದಿಂದ ಆಗಬಾರದು ಎಂಬ ಉದ್ದೇಶದಿಂದ ನಾವು 40 ಲಕ್ಷ ರೂಪಾಯಿಯವರೆಗೂ ಕೊಲ್ಯಾಟ್ರಲ್ ಫ್ರೀ ಎಜುಕೇಷನ್ ಲೋನನ್ನು ಕೊಡ್ತಾ ಇದ್ದೇವೆ. ಯಾರಾದರೂ ಅರ್ಹ ವಿದ್ಯಾರ್ಥಿಗಳಿದ್ದಾರೆ, ಅದರಲ್ಲೂ ವಿದ್ಯಾರ್ಥಿನಿಯರಿಗೆ ಮೊದಲ ಪ್ರಾಶಸ್ತ್ಯ. ತಾವು ಇದನ್ನು ನಿಮಗೆ ಬೇಕಾಗದೇ ಇರ್ಬೋದು, ನೀವೆಲ್ಲ ಮೆನಿ ಆಫ್ ದೆಮ್ ಆರ್ ರಿಚ್ ಲೇಡೀಸ್, ಬಟ್ ದೋಸ್ ಹೂ ಆರ್ ವರ್ಕಿಂಗ್ ವಿತ್ ಯು ಅಥವಾ ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸು ಅಂಥವರಿಗೆ ಹೇಳಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಶೇಷ ಮತ್ತು ಭವ್ಯವಾದ ವೇದಿಕೆಯಲ್ಲಿ ನನಗೆ ಅತಿಥಿ ಸ್ಥಾನವನ್ನು ಕೊಟ್ಟಿದ್ದಕ್ಕಾಗಿ ಮತ್ತು ಆತ್ಮೀಯತೆಯಿಂದ ಬರಮಾಡಿಕೊಂಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. Thank you, sir. The tagline of Power is Dare to Dream, and we could realize our dream because of people like you who are there to support us. So thank you very much. ಮಿಸ್ಟೇಕ್ಸ್ಗಳಾಗ್ತದೆ, ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ಈಗ ಶ್ರೀಮತಿ ಪೂರ್ಣಿಮಾ ಅವರು
ಮಂಗಳೂರಿನಲ್ಲಿ ಹುಟ್ಟಿದವರು. ಸೊ ಅವರು ನಮ್ಮವರೇ. ಅವರು ವಿದ್ಯಾಭ್ಯಾಸವನ್ನು ಅವರು ಉಡುಪಿ, ಶಿವಮೊಗ್ಗ, ಮಂಗಳೂರು ಇದೆಲ್ಲ ಕಡೆಯನ್ನು ಮಾಡಿದ್ದಾರೆ. ಅವರು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇದರ ಡಿಪ್ಲೊಮೊ ಪದವೀಧರರಾಗಿದ್ದಾರೆ. ಹಾಗೂ ಇದರ ನಂತರ ಅವರು BHL ಮತ್ತು ಕ್ರಾಂಪ್ಟನ್ ಗ್ರೀವ್ಸ್ ಇದರ ಕಂಪನಿಯಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ. 2000ರಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅದರಲ್ಲಿ ಟೆಕ್ನಿಕಲ್ ಸೂಪರ್ವೈಸರ್ ಆಗಿ 8 ವರ್ಷ ಅವರ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಉಡುಪಿಯ ವಾರ್ತಾ ಇಲಾಖೆಯಲ್ಲಿ 5 ವರ್ಷ ಕೆಲಸವನ್ನು ಸಹ ಮಾಡಿರುತ್ತಾರೆ. ಅದರ ನಂತರ ಅವರು ಮಂಗಳೂರು ಅಕಾಡೆಮಿಯಲ್ಲಿ ರಿಜಿಸ್ಟರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದರು. 2022 ಫೆಬ್ರವರಿಯಿಂದ ಉಡುಪಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಹಾಗೂ ಇವರು ಕಾರ್ಕಳದ ಯಕ್ಷರಂಗಾಯಣ ಸ್ಪೆಷಲ್ ಆಫೀಸರ್ ಆಗಿಯೂ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ. ಸೊ ಅವರು ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು. ನಮಗೆಲ್ಲರಿಗೂ ಒಂದು ಮಾದರಿಯಾದ ಮಹಿಳೆ ಅಂತ ಸಹ ಹೇಳ್ಬೋದು. ಇವರು ಇವತ್ತಲ್ಲ, ನಮ್ಮ ಹಿಂದಿನ ಪವರ್ ಪರ್ಬದಲ್ಲಿ ಸಹ ನಮ್ಮ ಕಲ್ಚರಲ್ ಪ್ರೋಗ್ರಾಮನ್ನು ಸ್ಪಾನ್ಸರ್ ಈ ಇಲಾಖೆಯು ನಮಗೆ ಸ್ಪಾನ್ಸರ್ ಮಾಡ್ತಾ ನಮಗೆ ಸಹಾಯನೂ ಮಾಡ್ತಾ ಬರ್ತಾ ಇದ್ದಾರೆ. ಹಾಗೆಯೇ ಈ ವರ್ಷ ಸಹ ನಮ್ಮೊಟ್ಟಿಗೆ ಅವರು ಕೈಗೂಡಿಸಿದ್ದಾರೆ. ನಮಗೆ ಈ ಎಲ್ಲ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವರು ಸಹಕರಿಸ್ತಾ ಇದ್ದಾರೆ. ಮತ್ತು ಅದು ಮಾತ್ರ ಅಲ್ಲ, ಇನ್ನೊಂದು ನೆನ್ನೆ ನಮ್ಮ ಈ ಪರ್ಬದ ಪ್ರಮೋಷನ್ ಮಾಡುವಾಗ ರ್ಯಾಲಿಯಲ್ಲಿ ಸಹಿತ ನಮ್ಮೊಟ್ಟಿಗೆ ಬಂದು ನಮ್ಮೊಟ್ಟಿಗೆ ಸಹಕರಿಸಿ ಇಡೀ ರ್ಯಾಲಿಯನ್ನು ನಮಗೆ ಒಳ್ಳೆ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಾರೆ. ಹಾಗಾಗಿ ಅವರು ಯಾವತ್ತೂ ನಮ್ಮೊಟ್ಟಿಗೆ ಇರ್ತಾರೆ ಅಂತ ಹೇಳ್ತಾ ನಾನೀಗ ಅವರ ಕಿರಿ ಪರಿಚಯವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಪ್ರತಿ ಬಾರಿ ಇಲಾಖೆಗೆ ಹೋದಲ್ಲೂ ನಗುಮುಖದಿಂದ ನಮ್ಮನ್ನು ಸ್ವಾಗತ ಮಾಡುವ ಮಿಸಸ್ ಪೂರ್ಣಿಮಾವನ್ನು ಉದ್ಘಾಟಿಸಿದಂತಹ ನಮ್ಮ ಉಡುಪಿ ಜಿಲ್ಲೆಯ ಮೊದಲ ಜಿಲ್ಲಾಧಿಕಾರಿಣಿಯವರಾಗಿರುವಂತಹ ಡಾಕ್ಟರ್ ಕಲ್ಪನಾ ಮೇಡಮ್ ಅವರೇ, ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ನಮ್ಮೊಂದಿಗಿರುವಂತಹ ಶ್ರುತಿ ಮೇಡಮ್ ಅವರೇ, ನಾಗರಾಜ್ ಸರ್ ಅವರೇ, ಬಸಪ್ಪ ಸರ್ ಅವರೇ, AP ಆಚಾರ್ ಸರ್ ಅವರೇ, ಹಾಗೆ ಈ ಪವರ್ನ ಈ ವರ್ಷದ ಅಧ್ಯಕ್ಷರಾಗಿರುವಂತಹ ಪೂನಂ ಶೆಟ್ಟಿ ಅವರೇ, ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಪವರ್ನ ಪ್ರತಿನಿಧಿಗಳೇ, ಮುಂಭಾಗದಲ್ಲಿರುವಂತಹ ಪವರ್ನ ಪ್ರೀತಿಯ ಗೆಳತಿಯರೇ, ಹಾಗೂ ಇಲ್ಲಿ ಬಂದಿರುವಂತಹ ಎಲ್ಲ ಬಂಧು ಭಗಿನಿಯರೇ, ಈಗಾಗಲೇ ನನ್ನ ಇಂಟ್ರೊಡಕ್ಷನಲ್ಲಿ ಹೇಳಿದಾಗೆ ನಾನು ಕಳೆದ ಫೆಬ್ರವರಿ 2022ರಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಮಂಗಳೂರಿಂದ ಇಲ್ಲಿಗೆ ನನಗೆ ವರ್ಗಾವಣೆ ಆಯಿತು. ತಮಗೆಲ್ಲರಿಗೂ ತಿಳಿದಿರ್ಬೋದು, ನಮ್ಮ ವಾರ್ಷಿಕ ಇಯರ್ ಎಂಡ್ ಅಂದರೆ ಮಾರ್ಚ್. ಆಗ ನನಗೆ ಒಂದು ಟಾರ್ಗೆಟ್ ಏನಿದ್ದಿದ್ದು ಅಂದರೆ ನಮಗೆ ಕಾರ್ಕಳ ಉತ್ಸವ, ಮತ್ತು ನಮ್ಮ ಸಚಿವರು ನಮ್ಮ ಜಿಲ್ಲೆಯವರೇ ಆಗಿರೋದು ಮತ್ತು ನನ್ನ ಇಲಾಖೆಯ ಮಂತ್ರಿಗಳೇ ಆಗಿರೋದ್ರಿಂದ 11 ದಿವಸದ ಒಂದು ಮೊದಲ ಉತ್ಸವವಾಗಿ ಮಾಡಿದರು. ಸೊ ಅದು ಇತ್ತು. ಮತ್ತು ನನಗೆ ವಾರ್ಷಿಕ ನಮ್ಮದು ಏನಿದು ಕೆಲಸ ಕಾರ್ಯಗಳನ್ನು ಕೂಡ ನಾವು ಮಾರ್ಚ್ ಒಳಗೆ ಅದನ್ನು ಮುಗಿಸಬೇಕಾಗಿತ್ತು. ಹಾಗೆ ಪೆಂಡೆನ್ಸಿ ತುಂಬ ಇರೋದ್ರಿಂದ ನಾನು ಕೂಡ ತುಂಬ ಸ್ಟ್ರಗಲಲ್ಲಿ ಇದ್ದೆ. ನನಗೆ ನೆನಪಿರುವಾಗೆ ಮಾರ್ಚ್ 8ರಂದೇನೋ ಪವರಿಂದ ನನಗೆ ಒಂದು ಕಾರ್ಯಕ್ರಮಕ್ಕೆ, ಮಹಿಳಾ ಒಂದು ದಿನಾಚರಣೆ ಪ್ರಯುಕ್ತ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದರು. ಪವರ್ ಬಗ್ಗೆ ನನಗೆ ಮೊದಲು ಕೂಡ ನಾನು ಉಡುಪಿಯಲ್ಲಿ ಕೆಲಸ ನಿರ್ವಹಿಸಿದ್ದಾಗ ಪವರ್ ಬಗ್ಗೆ ನನಗೆ ಗೊತ್ತಿತ್ತು, ಯಾಕಂದರೆ ಅವರೊಂದು ಗುಂಪು ಕಟ್ಟಿಕೊಂಡು ಬರ್ತಾಯಿದ್ರು ಆಫೀಸಿಗೆ. ಹಾಗಾಗಿ ಗೊತ್ತಿತ್ತು, ನಾನು ಬರ್ತೇನೆ ಅಂತ ಅವರಿಗೆ ಅಶ್ಯೂರೆನ್ಸ್ ಕೂಡ ಕೊಟ್ಟಿದ್ದೆ ಕಳೆದ ಸಲ. ಆದರೆ ನನಗೆ ಆ ದಿವಸ ಒಂದು ಪೋಸ್ಟಲ್ ಕಾರ್ಕಳ ಉತ್ಸವದ್ದು ಪೋಸ್ಟಲ್ ಇನಾಗ್ರೇಷನ್ ಇದ್ದಿದ್ದರಿಂದ ನನಗೆ ಬರಲಿಕ್ಕಾಗಲಿಲ್ಲ. ಆ ದಿವಸ ನನಗೆ ತುಂಬ ಪವರ್ನ ಪ್ರತಿನಿಧಿಗಳು ತುಂಬ ಜನ ನನಗೆ ಪ್ರೀತಿಯಿಂದ ಕಾಲ್ ಮಾಡಿದರು, ಬನ್ನಿ 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 ಅಂತ. ನನಗೆ ಆವಾಗಲೇ ತುಂಬ ಬೇಸರ ಇತ್ತು, ನಾನು ಈ ಒಂದು ಮಹಿಳೆಯರ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲಲ್ಲ ಅಂತ. ಆಗ ನನಗೆ ತುಂಬ ಮುಜುಗರ ಮತ್ತು ತುಂಬ ಬೇಸರ ಕೂಡ ಆಗಿತ್ತು. ಈ ವರ್ಷ ಮೊದಲೇ ನಾನು ನನ್ನ ಡೈರಿಯಲ್ಲಿ ನೋಟ್ ಮಾಡ್ಕೊಂಡಿದ್ದೆ. ಹಾಗಾಗಿ ಒಂದು 10 ನಿಮಿಷ ಮೊದಲೇ ಬಂದು ನಾನು ಇಲ್ಲಿ ಇವತ್ತು ಕೂತಿದ್ದೆ. ಮತ್ತು ಈ ಒಂದು ವಾತಾವರಣ, ಪವರ್ ಕಾರ್ಯಕ್ರಮ ಆಗ್ತಾ ಇರೋದು ತುಂಬ ಸಲ ಆಗಿತ್ತು, ನನಗೆ ಇನ್ವೈಟ್ ಕೂಡ ಮಾಡಿದರು. ಬಟ್ ನನಗೆ ಕೆಲಸದ ಒತ್ತಡದಿಂದ ನಾನು ಉಡುಪಿಯಲ್ಲಿ ಇದ್ದ ಸಂದರ್ಭದಲ್ಲೂ ಕೂಡ ನನಗೆ ಬರಲಿಕ್ಕೆ ಆಗಲಿಲ್ಲ. ಬಟ್ ಇವತ್ತಿನ ಈ ಒಂದು ಎನ್ವೈರ್ಮೆಂಟ್ ನೋಡಿ ನನಗೆ ತುಂಬ ಖುಷಿಯಾಯಿತು. ಮಹಿಳೆಯರು ನಮ್ಮ ಉಡುಪಿ ಜಿಲ್ಲೆಯರು ಇಷ್ಟೊಂದು ಪವರ್ಫುಲ್ ಆಗಿದ್ದಾರಲ್ಲ ಅಂತ ಹೇಳ್ಕೊಂಡು. ಈಗಾಗಲೇ ಶಾಸಕರು ಹೇಳಿದರು, ನಮ್ಮ ಉಡುಪಿಯ ಮತದಾರರು ರೀಸೆಂಟಾಗಿ ಅದೊಂದು ಪಟ್ಟಿ ಬಿಡುಗಡೆ ಆಗಿತ್ತು ನಮ್ಮ ಜಿಲ್ಲಾಡಳಿತದ ವತಿಯಿಂದ. ನಮ್ಮ ಜಿಲ್ಲೆಯಲ್ಲಿರುವಂತಹ ಟೋಟಲ್ ಮತದಾರರ ಪಟ್ಟಿ, ಅದರಲ್ಲಿ ನಮ್ಮಲ್ಲಿ 5 ವಿಧಾನಸಭಾ ಕ್ಷೇತ್ರ ಇದೆ. 5 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮಲ್ಲಿ ಮಹಿಳಾ ಮತದಾನರೇ ಜಾಸ್ತಿ ಇದ್ದಾರೆ, ಪುರುಷನ ಮತದಾನರು ನೆಕ್ಸ್ಟ್ ಇದ್ದಾರೆ. ಅದರಲ್ಲೇ ನಾವು ತಿಳ್ಕೊಬೋದು ನಮ್ಮ ಉಡುಪಿ ಎಷ್ಟು ಪ್ರಗತಿಯಲ್ಲಿದೆ ಅಂತೇಳಿ. ಹಿರಿಯರು ಒಂದು ಮಾತು ಹೇಳ್ತಾರೆ, ಯತ್ರ ನಾರ್ಯಂತೆ ಪೂಜ್ಯಂತೆ ತತ್ರ
ದೇವತೆಗಳು ಖುಷಿ ಪಡ್ತಾರೆ ಅಂತ ಹೇಳಿ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ವಿಷಯದ ಮಟ್ಟಿಗೂ ನಮ್ಮ ಶಿಕ್ಷಣ ಆಗಿರ್ಬೋದು ಅಥವಾ ನಮ್ಮ ಕಲೆ ಸಂಸ್ಕೃತಿ ಆಗಿರ್ಬೋದು ಬಹಳಷ್ಟು ಕಾರ್ಯಕ್ರಮಗಳು ಇಲ್ಲಿ ಆಗ್ತಾ ಇರ್ತದೆ. ಇದೊಂದು ನನಗೆ ಬಹಳ ಖುಷಿಯ ವಿಷಯ ಆಗಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಕೂಡ ಅತ್ಯಂತ ಸಂತೋಷದ ವಿಷಯ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ. ನಮ್ಮ ಹಿಂದೆಲೆಲ್ಲ ಕೆಲವರು ಹೇಳ್ತಾ ಇದ್ರು, ಒಂದು 10 ಜಡೆ ಸೇರಿದರೆ ಅದು ಒಂದೇ ಕಡೆ ನಿಲ್ಲುವುದಿಲ್ಲ, ಅವರು ಗಲಾಟೆಗಳನ್ನು ಮಾಡ್ತಾ ಇದ್ದಾರೆ ಅಂತ. ಬಟ್ ನಮ್ಮ ಪವರ್ನವರು ವ್ಯತಿರಿಕ್ತ ಅಂತ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ನಾನು ಕಳೆದ ರ್ಯಾಲಿ ಈಗಾಗಲೇ ಇದರಲ್ಲಿ ತೋರಿಸಿದಂಥ ಫೋಟೋ, ನಾನು ಆ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಹೋಗಿದ್ದಲ್ಲ, ನಾನು DC ಆಫೀಸಿಗೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ನಾನು ಎಲ್ಲ ನಮ್ಮ ಪವರ್ ಲೇಡೀಸ್ ವೈಟ್ ಟೀ ಶರ್ಟ್ ಆ್ಯಂಡ್ ಜೀನ್ಸ್ ಹಾಕ್ಕೊಂಡಿರೋದನ್ನು ಗಮನಿಸಿದೆ. ಸರಿ ಹೋಗುವ ಅಂತ ಅಲ್ಲಿಗೆ ಹೋದೆ. ಒಂದು 10 ನಿಮಿಷ ನಾನು ಅವ್ರ ಜೊತೆಗೆ ಇದ್ದಿದ್ದು, ನನಗೆ ಏನೋ ಒಂಥರ ಎನರ್ಜಿ ಬಂತು. ಇದು ನಾನು ನಿಮ್ಮನ್ನು ಹೊಗಳಲಿಕ್ಕೆ ಹೇಳುವಂತಹ ಮಾತಲ್ಲ. ನಾನು ಅಲ್ಲಿ ಗಮನಿಸಿದ್ದೇನೆಂದರೆ, ಒಂದು ನನಗಿಂತ ವಯಸ್ಸಲ್ಲಿ ಚಿಕ್ಕ ವಯಸ್ಸಿನವರಿದ್ದರು, ಇನ್ನೊಂದು ನನಗಿಂತ ವಯಸ್ಸಲ್ಲಿ ದೊಡ್ಡವರು ತುಂಬ ಮಂದಿ ಇದ್ದರು. ನನಗೆ ಖುಷಿ ಕೊಟ್ಟ ವಿಷಯ ಏನಂದರೆ, ಅಲ್ಲಿ ವಯಸ್ಸಲ್ಲಿ ನನಗಿಂತ ದೊಡ್ಡವರು ಏನಿದ್ದಾರಲ್ಲ 50 years ಪ್ಲಸ್ನವರು, ಅವರು ತುಂಬ ವೆರಿ ಎನರ್ಜೆಟಿಕ್. ನನಗಂದರೆ ನಾನು ಗಮನಿಸಿದ್ದು ಪವರ್ನ ಚಿಕ್ಕ ಮಹಿಳೆಯರನ್ನು. ನನಗೆ ಅವರನ್ನು ನೋಡಿ ತುಂಬ ಖುಷಿಯಾಗಿದೆ. ಎಷ್ಟು ವಯಸ್ಸಾದರೂ ಕೂಡ ನಾವು ಖುಷಿಯಲ್ಲಿ ಇರ್ಬೋದಲ್ಲ ಅಂತ. ನನಗೆ ರೇಣು ಜಯರಾಮ್ನವ್ರು ಕಳೆದ ಹಲವಾರು ವರ್ಷದಿಂದ ಪರಿಚಯ. ಅವರ ಹತ್ರ ಹೋಗ್ತಾ ನಾನು ಹೇಳಿದೆ ಒಂದು ಮಾತು, ನಿಮ್ಮ ಪವರಲ್ಲಿ ಸ್ವಲ್ಪ ನಾನು ಕೂಡ ಈಗ ತಗೊಂಡು ಹೋಗ್ತಾ ಇದ್ದೇನೆ ಪವರ್ ಅಂತ ಹೇಳ್ಕೊಂಡು. ಅವರ ಹೆಸರಿಂದ ಅವರಿಗೆ ಪವರ್ ಬರ್ತದೋ ಅಥವಾ ಇವರ ಇದರಿಂದ ಪವರಿಗೆ ಒಂದು ಶಕ್ತಿ ಬರ್ತದೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಖುಷಿಯ ವಿಷಯ ನಮ್ಮ ಮಹಿಳೆಯರು ಇಷ್ಟೊಂದು ಸಾಧನೆಯನ್ನು ಮಾಡ್ತಾ ಇರೋದು. ಇದು ನಿಜವಾಗ್ಲೂ ಅಭಿನಂದನೀಯವಾದಂತಹ ಕೆಲಸವನ್ನು ಪವರ್ ಮಹಿಳೆಯರು ಮಾಡ್ತಾ ಇದ್ದಾರೆ. 2009ರಲ್ಲಿ 14 ಮಹಿಳೆಯರೇನೋ ಈ ಒಂದು ಸಂಸ್ಥೆಯನ್ನು ಕಟ್ಟಿದ್ರು ಅಂತ ಹೇಳಿದ್ರು. ಇವತ್ತು 100 ಮಹಿಳೆಯರಾಗಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಒಂದು ಹೇಳೋದೇನೆಂದರೆ, ಇದು ಅಜರಾಮರವಾಗಿರಲಿ, ಅಂದರೆ ಸೂರ್ಯ ಚಂದ್ರರು ಇರುವ ತನಕ ಈ ಪವರ್ ಸಂಸ್ಥೆ ಬೆಳೀಲಿ, ಇನ್ನಷ್ಟು ಬೆಳೀಲಿ, ಆ ಮೂಲಕ ನಮ್ಮ ಉಡುಪಿಯ ಇನ್ನೂ ಶೋಭೆ ತರುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇನೆ. ಹಾಗೆ ನಮ್ಮ ಶಾಸಕರು ಹೇಳಿದರು, 20, 21, 22 ನಮ್ಮಲ್ಲಿ ಮಲ್ಪೆ ಬೀಚಲ್ಲಿ ರಜತ ಮಹೋತ್ಸವ ಇದೆ. ಈಗಾಗಲೇ ನಮ್ಮ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಡಾಕ್ಟರ್ ಕಲ್ಪನಾ ಮೇಡಮ್ ಅವರು ಬಂದಿದ್ದರು. ಮೋಸ್ಟ್ಲಿ ನಮಗೆ ಇದೊಂದು ಪವರ್, ಯಾಕಂದರೆ ಒಬ್ಬ ಜಿಲ್ಲೆ ಆದಾಗ ಒಂದು ಮಹಿಳೆಯೇ ಒಂದು ಜಿಲ್ಲಾಧಿಕಾರಿಯಾಗಿ ಬರುವಂಥದ್ದು ನಿಜವಾಗ್ಲೂ ನಮಗೆ ಮಹಿಳೆಯರಿಗೆ ಸ್ಪೋರ್ಟಿವ್. ಮತ್ತು ಅಷ್ಟೇ ಅಲ್ಲದೆ ಒಂದು 19ನೇ ರ್ಯಾಂಕಲ್ಲಿ ಅವರು IAS ಅನ್ನು ಮಾಡಿದ್ದಾರೆ ಅಂದರೆ ಅದು ವಿಶೇಷವಾದದ್ದು, ಅದು ಚಿಕ್ಕ ಅಚೀವ್ಮೆಂಟ್ ಅಲ್ಲ. ಯಾಕಂದರೆ ಸರ್ಕಾರಿ ಸೇವೆಯಲ್ಲಿ ನಾನಿದ್ದು ನನಗೆ ಗೊತ್ತಿದೆ, ಅಷ್ಟೊಂದು ದೊಡ್ಡ ಅಚೀವ್ಮೆಂಟ್ ಮಾಡಿದಂತಹ ಮೇಡಮೇ ನಮ್ಮ ಜಿಲ್ಲೆಗೆ ಪ್ರಥಮ ಜಿಲ್ಲಾಧಿಕಾರಿಯಾಗಿ ಬಂದಿದ್ದಾರೆ. ನಮ್ಮೆಲ್ಲ ಮಹಿಳೆಯರಿಗೂ ಕೂಡ ಅದೊಂದು ಇನ್ಸ್ಪಿರೇಷನ್ ಅಂತ ಹೇಳ ಬಯಸ್ತೇನೆ. ಹಾಗೆ ಈ ಒಂದು ಇನ್ನೂ ಕೂಡ ಬಹಳಷ್ಟು ಮಹನೀಯರು ಈ ವೇದಿಕೆಯಲ್ಲಿ ಮಾತಾಡಲಿಕ್ಕಿದ್ದಾರೆ. ಹಾಗಾಗಿ ಇನ್ನೂ ಕೂಡ ಹೆಚ್ಚಿನ ಸಾಧನೆ ಪವರ್ ಮಹಿಳೆಯರಿಂದ ಆಗಲಿ. ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೆ ನಮ್ಮ ಜಿಲ್ಲಾ ಆಡಳಿತ ಯಾವತ್ತೂ ನಿಮ್ಮ ಜೊತೆಗೆ ಇದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ಕೊಳ್ತಾ, ತಮಗೆಲ್ಲರಿಗೂ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತುಗಳಿಂದ ಚುಕ್ಕೆ ಇಡ್ತಾ ಇದ್ದೇನೆ. ನಮಸ್ಕಾರ. ಥ್ಯಾಂಕ್ ಯು. Been procured by the items which are prepared by the power members. Been working presently as the CEO at the Atal Incubation Center, NITTE. He has served formally as the Dean at Justice K.S. Hegde Institute of Management at NITTE for 4 years and also as the Director, Sahyadri School of Management for 5 years, with nearly 21 years of experience as professor in the Manipal Group of Institutions. His areas of specialization in teaching are attributed to human resource management and entrepreneurship, and we are definitely making the most of it. Sir is actively involved in conducting training programs for all stakeholders of MSME and agricultural sector. With a keen interest in research, he is an approved research supervisor of the Jain University, Bangalore, and he also serves as a guide to the research scholars for PhD. Sir has a new Karnataka. President of Power, Poonam Shetty, the founder president, Renu Jairam, guest on the dais, very good evening to all of you. 13 years back, 11 young women started this Power. Out of that, 9 were daughters of Udupi and 2 started. Sarita and Renu had a vision to make Power household name in Udupi. I think today it is the household name.
from Chief Secretary of Government of Karnataka to local panchayat, everybody knows power today. From district minister to local MLA, everybody knows power today. As somebody said just now that after Paryaya, the most anticipated event in Udupi is Power Parba. Initially, just like Paryaya, it was once in 2 years. It is done annually now. Hopefully that Paryaya also will start once in a year because following the trend set by power. I think it is 13 years, teenage power is in, and as you must look for a beyond vision here to start. I was talking to Renu about Power Vision 2025. Dr. Kalpana Gopalan is here for mentoring. She will be meeting power members tomorrow. My thoughts about power is that you must convert into a Section 8 company. Instead of calling it as an NGO, you must make it a professional body. If you convert into a Section 8 company, you're eligible for a lot of CSR funding. We also have a seed funding of 50 lakhs. As a power, if we start something, we can also look at funding this organization. And one more development or activity to look at is you can start an e-commerce for power, that all power members can showcase their product internationally, and it will have a lot of impact for members to sell their product globally. It was a great honor for me to be part of this organization for a very, very long time, and I learned a lot of things from power instead of giving suggestion to them. I organize annually a dozen program like this. I also attend 6 dozen international program. But this event is meticulously planned, executed, and a best of its class. I think this team is capable of organizing an international event. I am extremely glad that they have put up such a excellent stall, excellent stage, brought together so many people, all the banks of this district administration, and we are very happy that Dr. Kalpana has been agreed to be part of this. When she was the first DC, I called her for a program. She could not come. After 25 years, I invited her for this program. She agreed for this. I am so happy that she could be part of this. I request her to be a mentor for power. She has an international exposure, worked in different capacity to empower not only women, but men also. What women enterprise can do or women organization can do for social development is, in one small village in Nasik, a group of women like power started an organization. They wanted to start a bank, applied for RBI license, but governor refused it, saying that you are not MBAs, you don't know how to calculate. The ladies went to RBI governor's office, told them, you call your bank officers, we can calculate much better than your bank officers. And today this bank is most popular. This bank doesn't have NPA also. I think indication to close my speech. I wish all of you all the best. There's a prayer in Sanskrit that Shatananam Bhavat Shatayu. I wish all the power members live 100 years healthy, and all the ladies of this program, these entrepreneurs, also have healthy life for 100 years. Thank you very much. While we are all in an era where we have a lot of speakers and people would just want to speak. ಮತ್ತೆ ಗೆಳೆಯರೇ, the lovely ladies and the lovelier gentlemen who are gathered here. ಈ ಒಂದು ಸಮಾರಂಭಕ್ಕೆ ಬರಬೇಕಂತ ಕೇಳಿದಾಗ ನಾನು ಫಸ್ಟ್ ಕೇಳಿದ್ದು ಕನ್ನಡದಲ್ಲಿ ಮಾತಾಡಬೇಕಾ ಇಲ್ಲ ಇಂಗ್ಲೀಷ್ನಲ್ಲಿ ಮಾತಾಡಬೇಕಾ ಅಂತ. That was the first question. Should I speak in Kannada and English? And Renu gave me a very typical Udupi reply. Speak a mix of both. So that is what I'm going to do. It is today so special for me in so many ways. ನಾನು ನೆನೆಸ್ಕೊಂಡ್ರೆ ಎಷ್ಟೋ ರೀತಿಗಳಲ್ಲಿ. ಒಂದು, it is a women's program. So it is close to your heart. Any women's program, we have a natural bias. Please don't mistake me, but there is a natural bias when women come together and make a program, then you want to be part of it. ಅದರಲ್ಲಿ ಭಾಗವಹಿಸಬೇಕಂತ ಒಂದು ಆಸಕ್ತಿ ಬರ್ತದೆ.
ದೆನ್ ಇಟ್ ಇಸ್ ಉಡುಪಿಸ್ ಪ್ರೋಗ್ರಾಮ್. ನಿಮ್ಮೆಲ್ಲರಿಗೂ ಗೊತ್ತಿದೆ, ಒಂದು ಆಫೀಸರ್ಗಳು ನನ್ನ ಜೊತೆಗೆ ಸರ್ಕಾರದಲ್ಲಿ ಕೆಲಸ ಮಾಡಿದವ್ರಿಗೆ ತುಂಬ ಅದು ಒಂದು ಇಟ್ ವಿಲ್ ರೆಸನೇಟ್ ವಿತ್ ದೆಮ್. ನಾವು ಎಲ್ಲಿ ಕೆಲಸ ಮಾಡಿದ್ದೇವೋ ಅದೇ ನಮ್ಮ ಊರು ಅಂತ ನಾವು ನೆನೆಸ್ಕೊಳ್ತೀವಿ. ಐ ಥಿಂಕ್ ನಾಯಕ್ ವಾಸ್ ಜಸ್ಟ್ ಮೆನ್ಷನಿಂಗ್ ಅದು ನಮ್ಮ ಊರು ಅಂತ. ಇಟ್ ಬಿಕಮ್ಸ್ ಲೈಕ್ ಯುವರ್ ಹೋಮ್ ಟೌನ್. ಸೊ ಫಾರ್ ಮೀ ಇಟ್ ಇಸ್ ಉಡುಪಿ ಇಸ್ ಲೈಕ್ ಮೈ ಮದರ್ಸ್ ಪ್ಲೇಸ್. So in that way also the today is so very special to me. So in multiple ways, and it is an entrepreneurship program. And now navellaru, when we entered service, women coming in public life, women coming into industry, it was a rarity. ಈಗ ಏನಂದರೆ ನೀವು ಇಷ್ಟು ಜನ, ಆ್ಯಂಡ್ ಯು ಆರ್ ಐ ಥಿಂಕ್ 120 stalls and still counting. There would be probably more if you had the space for it. ಸೊ ಎಷ್ಟೋ ರೀತಿಗಳಲ್ಲಿ ಇವತ್ತು ಇಲ್ಲಿ ಇರೋದು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಅದೇ ಸಮಯ ಒಂದು ವಿಮೆನ್ಸ್ ಆಡಿಯನ್ಸ್ ಜೊತೆಗೆ ಮಾತಾಡಬೇಕಂದ್ರೆ ಒಂದು ಥರ ಒಂದು ಅಪ್ರಿಹೆನ್ಷನ್, ಏನು ಮಾತಾಡೋದು, ನನಗೇನು ಒಂದು ಸ್ಪೆಷಲ್ ಏನಾದರೂ ಅರಿವು ಇದೆಯಾ? ಡು ಐ ನೋ ದ ಮಂತ್ರ ಫಾರ್ ಸಕ್ಸಸ್ ಆಫ್ ವಿಮೆನ್? ಲೈಕ್ ಯೂಟ್ಯೂಬ್ನಲ್ಲಿ ಹೇಳ್ತಾರಲ್ಲ 7 ideas ಫಾರ್ ಬಿಕಮಿಂಗ್ ದ ಮೋಸ್ಟ್ ಸಕ್ಸಸ್ಫುಲ್ ಆಂಟ್ರಪ್ರನರ್, ಈ ಥರ ಏನಾದರೂ ಮಂತ್ರಗಳು ಹೇಳಲಿಕ್ಕಾಗುತ್ತಾ? ಇಲ್ಲ ಕ್ವಿಕ್ ಫಿಕ್ಸ್ ಫಾರ್ಮುಲಾ ಹೇಳಬೇಕಾ? ಇಟ್ ಈಸ್ ನಾಟ್ ರಿಯಲಿ ಪಾಸಿಬಲ್. ಸೊ ನಾನು ತುಂಬ ಐ ವಾಸ್ ಥಿಂಕಿಂಗ್ ಅ ಲಾಟ್ ದಟ್ ಹೇಗೆ ಏನು ಮಾತಾಡಬೇಕು ಈ ಆಡಿಯನ್ಸ್ ಜೊತೆಗೆ ಮಾತಾಡೋದಕ್ಕೆ, ವಾಟ್ ಶುಡ್ ಐ ಚೂಸ್? ಆ್ಯಂಡ್ ದ ಆನ್ಸರ್ ಲೇ ಇನ್ ದಟ್ ಪವರ್. ಈಗ ಎಲ್ಲರೂ ಮಾತಾಡಿದ್ರು, ಆ್ಯಂಡ್ ಟುಡೇ ಇವತ್ತು ಒಂದು ಹಬ್ಬದ ವಾತಾವರಣ ಇದೆ. ವಿ ಫೀಲ್ ಇಟ್ ಇಸ್ ಅ ಫೆಸ್ಟಿವಲ್ because it is a culmination of the efforts of all of you. But behind that power, ನೀವೆಲ್ಲರೂ ಎಷ್ಟು ಕಷ್ಟಪಟ್ಟಿದ್ದೀರಾ, ಎಷ್ಟು ಎಫರ್ಟ್ಸ್ ಹಾಕಿದ್ದೀರಾ, ಎಷ್ಟು ಅಬ್ಸ್ಟಕಲ್ಸನ್ನು ಒಂದು ಮೀರಿ ಇದನ್ನು ಮಾಡಿದ್ದೀರಾ, ಅದು ನಿಮಗೆ ಗೊತ್ತು. ಆ್ಯಂಡ್ ನಿಮ್ಮ ಥರ ಮಾಡಿದವರಿಗೆ ನಮಗೆ ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ಆಗುತ್ತೆ. ಅದಕ್ಕೆ ಐ ಥಾಟ್ ಲೆಟ್ ಮೀ ಸ್ಪೀಕ್ ಅಬೌಟ್ ದಟ್ ಫೀಲಿಂಗ್ ಆಫ್ ಪವರ್ಲೆಸ್ನೆಸ್. ಈಗ ಇರೋದು ನಾವು ನೋಡೋದು, ಎವ್ರಿಬಡಿ ಸೀಸ್ ವಿಮೆನ್ ಆಫ್ ಪ್ರಿವಿಲೇಜ್. ಯಾರೋ ಹೇಳಿದರು ಯು ಆರ್ ಆಲ್ ರಿಚ್ ವಿಮೆನ್ ಅಂತ. ಎಸ್, ಬಟ್ ಆಲ್ ಆಫ್ ಅಸ್ ಹ್ಯಾವ್ ಸಫರ್ಡ್ ಫ್ರಮ್ ದಟ್ ಫೀಲಿಂಗ್ ಆಫ್ ಪವರ್ಲೆಸ್ನೆಸ್. ಅವರು ಪುರುಷರಿರ್ಬೋದು, ಮಹಿಳೆಯರು ಇರ್ಬೋದು, ವಿ ಹ್ಯಾವ್ ಸಫರ್ಡ್ ಎಟ್ ಸಮ್ ಟೈಮ್ ಇನ್ ಅವರ್ ಲೈಫ್. ಆ್ಯಂಡ್ ಅದನ್ನು ಮೀರಿ ನಮ್ಮ ಕೈನಲ್ಲಿ ಏನಾಗುತ್ತೋ ಒಳ್ಳೆಯದು ಅದನ್ನು ನಾವು ಮಾಡಬೇಕಂತ ನಾಯಕ್ ಹೇಳಿದರು. ಆ ಥರ ನಾವು ಮಾಡಿ ಬಂದಿದ್ದೀವಿ. ಸೊ ದ್ಯಾಟ್ ಇಸ್ ವೈ ನಾನು ಮಿತಿಗಳನ್ನು ಮೀರುವುದು, ಓವರ್ಕಮಿಂಗ್ ಲಿಮಿಟೇಷನ್ಸ್, ಅದರ ಬಗ್ಗೆ ಮಾತಾಡಬೇಕು ಅಂತ ಒಂದು ನಿರ್ಣಯ ಮಾಡಿಕೊಂಡೆ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನಾನು ಕೆಲವೊಂದು ಕತೆಗಳನ್ನು ಹೇಳಬೇಕು. ಐ ವಾಂಟ್ ಟು ಶೇರ್ ವಿತ್ ಯು ದ ಸ್ಟೋರೀಸ್ ಆಫ್ ವಿಮೆನ್ ಐ ಹವ್ ಮೆಟ್. ಎಲ್ಲರೂ ಹೇಳ್ತಾರೆ ಯು ಆರ್ ಅ ರೋಲ್ ಮಾಡೆಲ್, ಯು ಆರ್ ಅನ್ ಇನ್ಸ್ಪಿರೇಷನ್. ನನಗೆ ಇನ್ಸ್ಪಿರೇಷನ್ ಎಲ್ಲಿಂದ ಬರ್ತದೆ? ನಿಮ್ಮಂಥರವಿಂದ ಬರ್ತದೆ. ನಾನು ಮಹಿಳೆಯರು ನೋಡುವಾಗ, ಅವರ ಜೊತೆಗೆ ಸಂಪರ್ಕಿಸುವಾಗ, ವೆನ್ ಐ ಇಂಟರ್ಯಾಕ್ಟ್ ವಿತ್ ದೆಮ್, ಐ ಬಿಕಮ್ ಇನ್ಸ್ಪೈರ್ಡ್. ದೇ ಬಿಕಮ್ ಮೈ ಇನ್ಸ್ಪಿರೇಷನ್, ಮೈ ಪ್ರೇರಣಾ. ಅಂಥ ಕೆಲವು ಮಹಿಳೆಯರ ಕಥೆಯನ್ನು ನಾನು ಇವತ್ತು ನಿಮ್ಮ ಜೊತೆಗೆ ಐ ವಾಂಟ್ ಟು ಶೇರ್ ಇಟ್ ವಿತ್ ಯು, ದ ಸ್ಟೋರೀಸ್ ಆಫ್ ಸಮ್ ಆಫ್ ದೋಸ್ ವಿಮೆನ್ ಹೂ ಹ್ಯಾವ್ ಇನ್ಸ್ಪೈರ್ಡ್ ಮೀ. ಆ್ಯಂಡ್ ದ ಫಸ್ಟ್ ಆಫ್ ದೋಸ್ ಇಸ್ ಮಲ್ಲಿಕಾ. ಮಲ್ಲಿಕಾವನ್ನು ನಾನು ಎಲ್ಲಿ ಭೇಟಿಯಾದೆ ಅಂದರೆ KLE ಮೆಡಿಕಲ್ ಕಾಲೇಜ್ನಲ್ಲಿ, KLE ಯೂನಿವರ್ಸಿಟಿ ಇನ್ ಬೆಳಗಾಂ. ಐ ಥಿಂಕ್ ದಿಸ್ ವಾಸ್ ದ ಇಯರ್ 2019 or 20 ಇರಬೇಕು. ಮಲ್ಲಿಕಾ ಸ್ಟೋರಿ ಅದು ಇಟ್ ಇಸ್ ಅ ವೆರಿ ಮೂವಿಂಗ್ ಸ್ಟೋರಿ. ತುಂಬ ಚಿಕ್ಕ ವಯಸ್ಸಿನಲ್ಲೇ ಅವರು ಗಂಡನನ್ನು ಕಳ್ಕೊಂಡ್ರು. ಶಿ ಲಾಸ್ಟ್ ಹರ್ ಹಸ್ಬೆಂಡ್ ಅಟ್ ಅ ವೆರಿ ಯಂಗ್ ಏಜ್, ಬಟ್ ಶಿ ಡಿಡ್ ನಾಟ್ ಲೂಸ್ ಹರ್ ಕರೇಜ್. ಆ್ಯಂಡ್ ಅವ್ರದ್ದು ಅದೃಷ್ಟ ಏನಂದರೆ KLE ಸೊಸೈಟಿನಲ್ಲಿ ವಿಮೆನ್ಸ್ ವಿಂಗ್ ಇದೆ. ಅವರು ಎಕ್ಸ್ಟೆಂಡೆಡ್ ದರ್ ಸಪೋರ್ಟ್. ಮಹಿಳೆಯರಿಗೆ ತುಂಬಾ ಬಿಕಾಸ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕಾಗುತ್ತೆ. ವಿ ಕ್ಯಾನ್ ಹೆಲ್ಪ್ ವಿಮೆನ್ ಮೋರ್ ದ್ಯಾನ್ ಮೆನ್ ಕ್ಯಾನ್, ಬಿಕಾಸ್ ವಿ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ಸ್, ವಿ ಹ್ಯಾವ್ ಅಂಡರ್ಗಾನ್ ದ ಸೇಮ್ ಥಿಂಗ್ಸ್. KLEನಲ್ಲಿ ಅದೇ ಆಯಿತು. ದೇ ಎಕ್ಸ್ಟೆಂಡೆಡ್ ದೇರ್ ಸಪೋರ್ಟ್ ಟು ಹರ್. ಆ್ಯಂಡ್ ಚಿಕ್ಕ ವಯಸ್ಸಲ್ಲಿ 2 ಮಕ್ಕಳಿದ್ರು, one boy and a girl. She had a boy and a girl, and she was widowed. And she learned to drive a buggy. ಡ್ರೈವಿಂಗ್ ಕಲಿತು ಕೊಟ್ಟರು ಅವರಿಗೆ. ಆ್ಯಂಡ್ ಈಗ ಶಿ ಈಸ್ ಡ್ರೈವಿಂಗ್ ಅ ಬಗ್ಗಿ ಇನ್ ದ KLE ಮೆಡಿಕಲ್ ಕಾಲೇಜ್ ಗ್ರೌಂಡ್ಸ್. ಆ್ಯಂಡ್ ಬಿಹೈಂಡ್ ದಿಸ್ ಫೋಟೋಗ್ರಾಫ್ ವಿಚ್ ಯು ಸಿ, ದರ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ.
ನಾನು ವೆನ್ ಐ ಹರ್ಡ್ ಅಬೌಟ್ ಮಲ್ಲಿಕಾ ಆ್ಯಂಡ್ ಹರ್ ಸ್ಟೋರಿ, ನಾನು ಹೇಳಿದೆ ಮಲ್ಲಿಕಾ ನಿಮ್ಮ ಜೊತೆಗೆ ನನಗೆ ಒಂದು ಫೋಟೋ ಬೇಕು ಅಂತ. ಸೊ ಅವ್ರು ಹೇಳಿದ್ರು ಆಯಿತು ನಾನು ಬರ್ತೀನಿ, ಆದರೆ ನಾನು 7 o'clock ನಾನು ಡ್ರೈವಿಂಗ್ ಶುರು ಮಾಡಬೇಕು, ನನ್ನ ಕೆಲಸ 7 o'clock ಶುರು ಆಗುತ್ತೆ, ನೀವು 6:30 ರೆಡಿ ಇದ್ದರೆ ನಾನು ಬರ್ತೀನಿ ಅಂತ. ಸೊ ಶಿ ಗೇವ್ ಮಿ ಅ ಫೋಟೋ ಆಪರ್ಚುನಿಟಿ at 6:30 AM in the morning. So you can see that I am straight out of bed. I just got up from sleep and ನಾನು ಹೊರಗಡೆ ಬಂದೆ. ಶಿ ಈಸ್ ಆಲ್ ಫ್ರೆಶ್ ಆ್ಯಂಡ್ ರೆಡಿ ಫಾರ್ ವರ್ಕ್ ಆ್ಯಂಡ್ ವಿ ಟುಕ್ ಅ ಫೋಟೋಗ್ರಾಫ್ ಟುಗೆದರ್. ಬಟ್ ಅವ್ರ ಕತೆ ಹೇಳುವಾಗ ನನಗೆ ಮೂವಿಂಗ್ ಇತ್ತೆ ಹೊರತು ಅವರು ಸಂತೋಷವಾಗಿಯೇ ಹೇಳಿದರು. ಆ್ಯಂಡ್ ಫ್ರಮ್ ಹರ್ ಅರ್ನಿಂಗ್ಸ್ ಆ್ಯಸ್ ಅ ಬಗ್ಗಿ ಡ್ರೈವರ್ ಶಿ ಹ್ಯಾಸ್ ಎಜುಕೇಟೆಡ್ ಹರ್ ಸನ್, ಶಿ ಗಾಟ್ ಹರ್ ಡಾಟರ್ ಮ್ಯಾರಿಡ್ ಆ್ಯಂಡ್ ಶಿ ಈಸ್ ಕಂಟೆಂಟ್ ಆ್ಯಂಡ್ ಹ್ಯಾಪಿ ಆ್ಯಂಡ್ ಶಿ ಈಸ್ ಅನ್ ಇನ್ಸ್ಪಿರೇಷನ್ to me and to all of us. So my first heroine ಹೇಳಬೇಕಂದ್ರೆ ಮಲ್ಲಿಕಾ is my first heroine. Let's go to the next slide. ಸೊ ಎರಡನೇ ಹೀರೋಯಿನ್ ಹೇಳಬೇಕಂದ್ರೆ ಸುನಿಧಿಗೆ ಈಗ ಒಂದು ಸುಮಾರು 12 years, ಶಿ ಈಸ್ ಅಬೌಟ್ 12 years old. ನಾನು ಚಿಕ್ಕಮಗಳೂರು ಹೋದಾಗ ಆಶಾಕಿರಣ ಬ್ಲೈಂಡ್ ಸ್ಕೂಲ್ ಅಂತ ಒಂದು ಸ್ಕೂಲ್ ಇದೆ, ಅಲ್ಲಿ ಹೋದಾಗ ಐ ಮೆಟ್ ಸುನಿಧಿ. ಆ್ಯಂಡ್ ಸುನಿಧಿ ಈಸ್ ವಿಜುವಲಿ ಚಾಲೆಂಜ್ಡ್. ಆ್ಯಂಡ್ ನಾನು ಅಲ್ಲಿ ಭೇಟಿಯಾದಾಗ ಶಿ ವಾಸ್ ವೆರಿ ಬ್ಯುಸಿ ಲರ್ನಿಂಗ್ ಟು ಪ್ಲೇ ಬ್ಲೈಂಡ್ ಚೆಸ್. ವಿಜುವಲಿ ಚಾಲೆಂಜ್ಡ್ ಮಕ್ಕಳಿಗೆ ಚೆಸ್ ಹೇಳ್ಕೊಡ್ತಾರೆ. ಆ್ಯಂಡ್ ಯಾರೋ ಹೇಳಿದರು ಅವರು ಶಿ ಈಸ್ ವಿಜುವಲಿ ಚಾಲೆಂಜ್, ಇಲ್ಲದಿದ್ದರೆ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ಖುಷಿಯಿಂದ ಶಿ ವಾಸ್ ಪ್ಲೇಯಿಂಗ್ ದ ಚೆಸ್ ಆ್ಯಂಡ್ ಕಂಪ್ಲೀಟ್ಲಿ ಅಬ್ಸಾರ್ಬ್ಡ್ ಇನ್ ದ್ಯಾಟ್. ಸೊ ನೀವು ನೋಡ್ಬೋದು ಇಲ್ಲಿ ಈ ಕಡೆ ಇರೋ ಫೋಟೋ ಟು ದ ಲೆಫ್ಟ್ ಆಫ್ ದ this thing, you can see that she is actually playing there. And ನಾನು ಅದನ್ನು ನೋಡ್ಬಿಟ್ಟು ಐ ಬಿಕೇಮ್ ಸ್ಟಂಡ್. ಆ್ಯಂಡ್ ನಾನು ಹೇಳಿ ಸುನಿಧಿ ಯು ವಿಲ್ ಬಿ ಅ ಚಾಂಪಿಯನ್ ಸೂನ್ ಅಂತ ಹೇಳಿದೆ. ಐ ಡೋಂಟ್ ನೋ ವೈ ಇಟ್ ಕೇಮ್ ಔಟ್ ಆಫ್ ಮೈ ಲಿಪ್ಸ್, ಬಟ್ ಐ ಟೋಲ್ಡ್ ಹರ್ ದಟ್ ಸುನಿಧಿ ವಿಲ್ ಬಿ ಅ ಚಾಂಪಿಯನ್ ಸೂನ್ ಅಂತ. ಆ್ಯಂಡ್ ವಿತಿನ್ ಅ ಫ್ಯೂ ಮಂತ್ಸ್ ಗೋವಾನಲ್ಲಿ ಒಂದು ಇಂಟರ್ನ್ಯಾಷನಲ್ ಮೀಟ್ ನಡೆಯಿತು. ಶಿ ವನ್ ದ ಫಸ್ಟ್ ಪ್ರೈಸ್ ಇನ್ ಸುನಿಧಿ. ಸೊ ಸುನಿಧಿ ಆಲ್ ಆಫ್ 12 years old, champion of blind chess. She is my second heroine. Let's go to the next slide. ಮೂರನೇದು ನಾವು ಪ್ರಿವಿಲೇಜ್ ಅಂತ ಹೇಳ್ತೀವಿ, ಬಟ್ ಪ್ರಿವಿಲೇಜ್ ಹೌಸ್ಹೋಲ್ಡ್ನಲ್ಲಿ ಪ್ರಿವಿಲೇಜ್ ಇರುವ ಪ್ರೋಗ್ರೆಸಿವ್ ಹೌಸ್ಹೋಲ್ಡ್ನಲ್ಲಿನೂ ಒಂದು ಲಿಮಿಟೇಷನ್ಸ್ ಇರ್ತವೆ. ನೀವೆಲ್ಲರೂ ಅನ್ನೋದನ್ನು ಅನುಭವಿಸಿರ್ತೀರಿ. ವಿ ಮೇ ನಾಟ್ ಆಲ್ವೇಸ್ ಶೇರ್ ಇಟ್ ವಿತ್ ಈಚ್ ಅದರ್, ವಿ ಮೇ ನಾಟ್ ಇವನ್ ರಿಮೆಂಬರ್, ಬಟ್ ಈವನ್ ದೋಸ್ ಆಫ್ ಅಸ್ ಹೂ ಆರ್ ಫ್ರಮ್ ಪ್ರಿವಿಲೇಜ್ಡ್ progressive families, we also face these limitations. So this is a flashback to maybe 35 years or so. There's a 19-20-year-old girl, and she was doing her BA at that time. ಅವಳು BA ಓದ್ತಾ ಇದ್ದಳು. ಅವಳ ಫ್ಯಾಮಿಲಿನಲ್ಲಿ ಯಾವಾಗಲೂ ತಂದೆ ತಾಯಂದರು ಓದಬೇಕು ಎಜುಕೇಷನ್ಗೆ ತುಂಬ ಹೆಚ್ಚು ಒಂದು ಇಂಪಾರ್ಟೆನ್ಸ್ ಕೊಟ್ಟರು. ಅವ್ರಿಗೂ ಇಂಟ್ರೆಸ್ಟ್ ಇತ್ತು ಓದಬೇಕು ಅಂತ. ಅವರು ಚೆನ್ನಾಗಿ ಓದಿದರು, ರ್ಯಾಂಕ್ ಪಡೆದರು. BA ಫೈನಲ್ ಕಂಪ್ಲೀಟ್ ಮಾಡಬೇಕಂತ ಓದ್ತಾ ಇದ್ದರು ಎಕ್ಸಾಮ್ಸ್ಗೆ, BA ಫೈನಲ್ ಎಕ್ಸಾಮ್ಸ್ಗೆ. ಆ ಟೈಮ್ನಲ್ಲಿ ಶಿ ವಾಸ್ ಸ್ಟಡಿಂಗ್ ಫಾರ್ ಅವರ್ ಫೈನಲ್ ಎಕ್ಸಾಮ್ಸ್ ಅಟ್ ದಟ್ ಟೈಮ್. ಆ್ಯಂಡ್ ಆ ಸಮಯದಲ್ಲಿ ಅವ್ರ ದೊಡ್ಡಪ್ಪ ಒಬ್ಬರಿದ್ದರು. ಅವರು ಸ್ವಲ್ಪ ಕನ್ಸರ್ವೇಟಿವ್ ಅಂತ ಹೇಳ್ಬೋದು, ಟ್ರೆಡಿಷ್ನಲ್ ಮೆಂಟ್ಯಾಲಿಟಿ. ಅವ್ರು ಹೇಳಿದ್ರೆ ಆಯಿತು 19-20 ಆಗ್ತಾಯಿದೆ, ಮಗಳಿಗೆ ಮದುವೆ ಮಾಡಿಕೊಟ್ಬಿಡು ಅಂತ. ಸೊ ಇದುವರೆ ಓದಬೇಕು ಅಂತ ಹೇಳ್ತಾ ಇದ್ದ ಪೇರೆಂಟ್ಸ್ ಸಡನ್ಲಿ ಅವ್ರು ದೊಡ್ಡವರು ಹೇಳಿದ ಮೇಲೆ, ಅದೇ ಒಂದು ಫ್ಯಾಮಿಲಿ ಕಲ್ಚರ್ ಅಲ್ಲ ನಮ್ಮ ಇಂಡಿಯಾನಲ್ಲಿ, ದೊಡ್ಡವರು ಹೇಳಿದ ಮಾತನ್ನು ಕೇಳಬೇಕು. ದೊಡ್ಡವರು ಹೇಳ್ತಾ ಇದ್ದಾರೆ ಮದುವೆ ಮಾಡಿ ಕೊಟ್ಬಿಡೋಣ, ಈಗ ಮದುವೆ ರೆಡಿ ಮಾಡಿಬಿಡೋಣ ಅಂತ. ಆ ಹುಡುಗಿಗೆ ಏನೂ ಅರ್ಥ ಆಗಲಿಲ್ಲ. ಇದುವರೆ ಅಪ್ಪ ಅಮ್ಮ ಹೇಳಿದ್ದನ್ನೇ ಮಾಡ್ಕೊಂಡು ಬಂದದ್ದು, ಅಪ್ಪ ಅಮ್ಮ ಜೊತೆಗೆ ಜಗಳ ಮಾಡಿದ್ದೇ ಇಲ್ಲ, ಅದು ಗೊತ್ತೇ ಇಲ್ಲ. ಬಟ್ ಇದು ಒಂದು ಶಾಕ್. ಬಿಕಾಸ್ ಹೇಳಿ ಮದುವೆನಾ, ನಾನು ಎಕ್ಸಾಮ್ಗೆ ಓದ್ತಾ ಇದ್ದೀನಿ. ಆ್ಯಂಡ್ ಆ ಟೈಮ್ನಲ್ಲಿ ಅವಳು ದೊಡ್ಡದಾಗಿ ಏನೂ ಕಲ್ಪನೆ ಹೋಗಲಿಲ್ಲ. ಶಿ ವಾಸ್ ನಾಟ್ ಡ್ರೀಮಿಂಗ್ ಆಫ್ ಸಮಥಿಂಗ್ ವೆರಿ ಗ್ರೇಟ್ ಇನ್ ಹರ್ ಲೈಫ್, ಏನೋ ಅಚೀವ್ ಮಾಡಬೇಕಂತ. ಅವಳಿಗೆ ಏನಂದರೆ MA ಮಾಡಬೇಕು, ಅದಕ್ಕೆ ಮೇಲೆ ಏನೂ ಗೊತ್ತಿರಲಿಲ್ಲ. PhD ಅಂತ ಒಂದು ಇದೆ ಅಂತ ಕೂಡ ಗೊತ್ತಿರಲಿಲ್ಲ ಆ ಸಮಯದಲ್ಲಿ. ಬಟ್ BA ಆದಮೇಲೆ MA ಮಾಡೋದು ಆಟೋಮ್ಯಾಟಿಕ್, ಇಟ್ ಹ್ಯಾಸ್ ಟು ಬಿ ಡನ್, ಅದೇ ಒಂದು ಮನಸ್ಸಿನಲ್ಲಿ ಇತ್ತು. ಸೊ ಓದ್ತಾ ಇದ್ದಳು. ಅಲ್ಲಿ ಮ್ಯಾರೇಜ್ ಡಿಸ್ಕಷನ್ಸ್ ವೇರ್ ಗೋಯಿಂಗ್ ಆನ್.
ಎವ್ರಿ 10 ಮಿನಿಟ್ಸ್ 15 ಮಿನಿಟ್ಸ್ ಓದುವಾಗ ಹೊರಗಡೆ ಬಂದು ಐ ವಾಂಟ್ ಟು ಡೂ ಮೈ ಎಮ್ ಎ ಅಂತ ಅಪ್ಪ ಅಮ್ಮವನ್ನು ಪ್ಲೀಡ್ ಮಾಡೋದು, ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡೋದು. ಮಾಡಿ ಹೇಗೋ ಕನ್ವಿನ್ಸ್ ಮಾಡಿದಳು, BA ಮುಗಿಸಿದಳು. ಆಮೇಲೆ MAನೂ ಹೋಗಿ ಮುಗಿಸಿದಳು. ನಂತರ IAS ಓದಬೇಕಂತ ಎಕ್ಸಾಮ್ ಬರೀಬೇಕಂತ ಬರೆದಳು. ಫಸ್ಟ್ ಅಟೆಂಪ್ಟ್ನಲ್ಲಿ ಪಾಸ್ ಆದಳು. ಉಡುಪಿ ಜಿಲ್ಲೆಗೆ ಬಂದಳು ಪ್ರಥಮ ಜಿಲ್ಲಾಧಿಕಾರಿಯಾಗಿ. ಈಗ ನಿಮ್ಮ ಎದುರಿಗೆ ನಿಂತಿದ್ದಾಳೆ ಈ ವೇದಿಕೆ ಮೇಲೆ. ಇದು ನನ್ನ ಕತೆ. ಸೊ ದಿಸ್ ಈಸ್ ವಾಟ್ ಐ ವಾಂಟ್ ಟು ಸೇ, ದಟ್ ನಾವು ಯಾರೇ ಇರಲಿ ಏನೇ ಇರಲಿ, ಆಲ್ ಆಫ್ ಅಸ್ ಹ್ಯಾವ್ ಸಮ್ ಲಿಮಿಟೇಷನ್ಸ್. ಅದು ನಿಮಗೂ ಇದೆ, ನನಗೂ ಇದೆ. ಕೆಲವರಿಗೆ ಮಲ್ಲಿಕಾ ಥರ ಇಟ್ ಈಸ್ ವಿಸಿಬಲ್, ಇಟ್ಸ್ ಎ ಸೋಷಿಯಲ್ ಲಿಮಿಟೇಷನ್ ವಿಚ್ ಶಿ ಹಸ್ ಫೇಸ್ಡ್. ಸುನಿಧಿಗೆ ಇಟ್ ಈಸ್ ಅ ಫಿಸಿಕಲ್ ಲಿಮಿಟೇಷನ್ ವಿಚ್ ಶಿ ಫೇಸ್ಡ್. ನನಗೆ ಇಟ್ ವಾಸ್ ಅ ಫ್ಯಾಮಿಲಿಯಲ್ ಲಿಮಿಟೇಷನ್. ಬಟ್ ವಿ ಆಲ್ ಹ್ಯಾವ್ ಓವರ್ಕಮ್ ದಟ್. ನೀವೆಲ್ಲರೂ ಯು ಆಲ್ ಹ್ಯಾವ್ ಓವರ್ಕಮ್ ದಟ್ ಟು organize this kind of a function, to participate in this kind of a program. And whatever limitations are within ourselves, ನಮ್ಮ ಮನಸ್ಸಲ್ಲಿ ಒಳಗೆ ಇರುವ ಭಯ, ಲ್ಯಾಕ್ ಆಫ್ ಕಾನ್ಫಿಡೆನ್ಸ್, ಡಿಫಿಡೆನ್ಸ್, ಅಪ್ರಿಹೆನ್ಷನ್, ಅದೆಲ್ಲ ಕೂಡ ನಾವು ಓವರ್ಕಮ್ ಮಾಡಿ ಮೀರಿ ಬಂದಿದ್ದೀವಿ. ಸೊ ಮಿತಿಗಳನ್ನು ಮೀರೋದೇ ನಮ್ಮ ಕತೆ. ದಟ್ ಈಸ್ ಪವರ್. ಸೊ ದ ಪವರ್ ವಾಸ್ ನಾಟ್ ಗಿವನ್. ಎಂಪವರ್ ಅಂತ ಹೇಳ್ತಾರಲ್ಲ, ನನಗೆ ಇಷ್ಟನೇ ಇಲ್ಲ ಅದು. ಎಂಪವರ್ ಯಾರು ಮಾಡಿದ್ದಾರೆ ನಮಗೆ? ನಾವೇ ನಮ್ಮ ಮಿತಿಗಳನ್ನು ಮೀರಿ ನಾವು ವಿ ಹ್ಯಾವ್ ಬಿಕಮ್ ಪವರ್ಫುಲ್ ಇನ್ ಅವರ್ ಓನ್ ರೈಟ್. ಆ್ಯಂಡ್ ವಿತ್ ದೀಸ್ ಫ್ಯೂ ವರ್ಡ್ಸ್ ಆ್ಯಂಡ್ these tales of my heroines, I'd like to close my speech, and I wish Power Parba all success, and let us make this a global event next year. Thank you all very much. ಮ್ಯಾಮ್, ಇಷ್ಟು ಆತ್ಮೀಯ ಈ ಸ್ಮರಣಿಕೆಯಲ್ಲಿರುವ ಎಲ್ಲ ಐಟಮ್ಸ್ ಕೂಡ ನಮ್ಮ ಪವರ್ ಮೆಂಬರ್ಸಿಂದ ಬಂದಿದೆ. Before you has a President of Power Platform of Women Entrepreneurs registered to welcome you all for 4th edition of Power Parba. It's indeed a great honor. Yatra naristu pujante ramante tatra devataha. A chant from Indian text Manusmriti, which means where women are worshipped and respected, divinity prevails and shines. Our founder member felt the requirement of united organization of power entrepreneurs, women entrepreneurs in this blessed region. Hence came along this powerful organization. I seldom hear news of women in highly influential join hands in I seldom hear news of women in highly influential places highlighted on media. Women are always a born star, and this Power Parba is a platform to showcase power of day-to-day regular women. Parba literally means festival. Power Parba is to showcase that women in this country have finally been given recognition for great work they have been doing all along. Be it our Honorable President Draupadi Murmu, Finance Minister Nirmala Sitaram, Sudha Murthy Ma'am, Salu Marada Timmakka, Meghna Shanbag, the first lady fighter pilot from state Karnataka, and our chief guest for today's inaugurator, Dr. Kalpana Gopalan IAS, who is Class 1 Administrator. As president of this honorable association, I call upon women of Udupi region to join hands in participating and uplifting each other in every sense. We women, when we join hands, can move mountains, achieve greater heights in professional and personal life. Let us all come together
in celebrating this wonderful Parba for next 3 days, which depicts women empowerment of its highest form. 2022-23 was a productive year for power with lot of collaboration, which in turn helped our members in their journey of entrepreneurship. I'm glad I have stirred this year's journey of power. I thank one and all honorable dignitaries on and off the dais to have been given us a wonderful start to Power Parba 23. I extend my special thanks to MSME Joint Director Devraj Sir, Suman Ma'am, Shruti Ma'am, who collaborated with us, and DIC Nagraj Sir, Purnima Ma'am, Dr. Vasappa Sir, and AP Acharya, Parba Committee, and Team Power who helped us through making our dream come true. I sign off now by inviting all for the grand festives for next 3 days, including lot of activities, food, entertainment, music, and much more. Thank you. Thank you, Poonam. Without the able leadership of Co-sponsors, MSME, I would like to specially thank Joint Director Mr. Devraj K, Assistant Joint Director Ms. Shruti, Assistant Director Ms. Suman. Thank you. We are associated with Udupi Rajata Mahotsava Samiti, so we'd like to thank Udupi Rajata Mahotsava Samiti and District Municipal Committee. District Industry Center have been associated with us for a long time and have constantly supported all our activities. A special thanks to Mr. Nagaraj V. Nayak, Joint Director, DIC. Thank you. Our sincere thanks to Dr. T.H. Vasappa, DGM and Regional Head, Union Bank of India, Udupi. Thank you, sir. We would like to thank Jayalakshmi Silk Sudhyavar, Abharna Foundation Udupi, MRPL, Mr. Pramod Madhvaraj, UA Infrastructures, Madhuram, Hotel White Lotus, 99 Games, NMPT, Bellosil Valves Private Limited, Canara Bank, Manipal Branch, G. Shankar Family Trust, Gandhi Hospital, Dr. Girija, HPR Institute of Nursing and Paramedical Sciences, Prasad Netralaya, GM Education Trust, Baliga Fishnet, Adarsh Hospital, Saralata IT Solutions Training and Recruitment, Sairada India Private Limited, Identity Pediatric Dental Clinic, Chetnath C. Charon, V4 Developers, Gone Fresh, Prakash Retailer Private Limited, Hotel Tranquil, Miss Rashmi Vijendra, Miss Maitri, Eurokids, Miss Sonal Shetty, Miss Supriya Kamath, and Miss Ekta Jain. Ticketing and advertising and cultural competition sponsors, Poonam Shetty, Dream Holidays, Archana Rao, Kidzi, Pratibha Ravi, Pravees, Dr. Girija Gayatri Raja, Raja's Dental Clinic, Shruti Shranay, Hotel Ashlesh, Sujaya Shetty, Dolce Deserts, Renu Jairam, Crafts Mantra, Tara Timaya, Blossoms Preschool, Tanuja Mebin, The Rayum Mebin, Seema Egde Arora, Pallavi Bear, Reshma Sayed, Pushpa G. Rao, Swati Chaturvedi, Shalini Bangera. I would like to conclude by quoting Vivekananda, there is no chance of the welfare of the world unless the condition of women is improved. It is not possible for a bird to fly on one wing. My heartfelt thanks to all the sponsors and power members for making this event a glorious one. Thank you one and all. ಧನ್ಯವಾದಗಳು ಪ್ರತಿಭಾ. Good evening, honorable guests, ladies and gentlemen. Thank you is such a prayer that cannot be seen or touched. It must be felt by heart. I feel honored and privileged to get the opportunity to propose a vote of thanks on this special occasion of Parba's 4th edition. Today, words are not enough to express the gratitude for MSME, DIC,
Union Bank for their constant support that radiated a source of energy within us. We will remain grateful to you and we thank you for being with us today. My heartfelt thanks to Shri V. Sunil Kumar, Honorable Energy and Cultural Minister, Government of Karnataka for their support. On behalf of entire Power members, I would like to thank our honorable guest, Dr. Kalpana Gopalan IAS, Additional Secretary Former, Government of Karnataka, who blessed us with their presence. Thank you, ma'am. I would like to express our sincere gratitude to Shri Raghupati Bhatt, MLA Udupi, for always being there with their constant support to the Team Power. We are thankful to Shri Kurma Rao M, IAS DC Udupi, for their guidance to the Team Power. We would like to acknowledge our gratitude towards Shri Devraj K, IEDC Joint Director, MSME DFO, Ms. Suman S. Raju, Assistant Director, MSME, for their support. We are grateful to Ms. Shruti GK, Assistant Director, MMSC, for their enormous support to Power. Thank you, Ms. Shruti JK, for gracing this occasion. We convey deep regards and hearty thanks to Shri Nagaraj V. Nayak, Joint Director, DSC, for their constant support and guidance. Thank you, sir. We are thankful to Dr. H.T. Wasappa, DGM and Regional Head, Union Bank of India, Regional Office, Udupi, for their generous support to shape the event. Our heartfelt thanks to Dr. A.P. Achar, CEO, Atal Incubation Center, NITE, Mentor Power, for their constant support and guidance. We would like to extend thanks to Commissioner Mr. Uday Kumar Shetty, Municipal Corporation Udupi, for helping us with the arrangement for the signature event of Power. Our heartfelt thanks to Srimati Purnima, Assistant Director, Department of Kannada and Culture Udupi, for their cultural contribution towards Parba and making Parba beautiful and graceful. Our sincere gratitude to all the sponsors. Thank you for making this event happen. I extend my warm gratitude towards media partner Udayvani and web partner Udupi Express. Our sincere thanks to all the exhibitors for making this Parba happen. Thank you, Ms. Veena BN ADC, for the flag off at the pre-event rally. I would like to thank KK Enterprises for the stall structure, Dev Sounds Mangalore for sounds and light, Mr. Umesh Karavali Media for Parba setup, Mr. Pramod Acharya for CCTV, Saideep Enterprises Fire Safety Partner. Thank you all for the perfect logistic support and guidance. We are grateful for Purna Prajna College Udupi and TAPME Manipal for helping us with their students as volunteers. Thank you all the volunteers for all your unconditional support for the event. An event of this dimension cannot happen overnight. The wheels start rolling months in advance. We have been fortunate enough to be backed by a team of a very motivated and dedicated committee of Power Parba. I cannot thank everyone enough for the involvement they have shown and the willingness they have expressed to take on the completion of tasks beyond their comfort zone, balance their family and business all together. Thank you all for joining hands directly or indirectly for making this event, a dream event, successful. Thank you one and all. Thank you, Archana. I'm sure you all would have heard of this